ನಾನು ಈ ದಿನ ನಿಮ್ಮೆಲ್ಲರಿಗೂ ಈ ಸಂಜೆ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಮತ್ತು ಸ್ವಾಗತವನ್ನು ಬಯಸುವನಾಗಿದ್ದೇನೆ. ಈಗ ಮೊದಲನೇದಾಗಿ ನಮ್ಮ ಸಹೋದರಾದಂತ ಚೇತನ್ ಅವರು ಈ ಪ್ರಾರ್ಥನಾ ಕೂಟದ ಪ್ರಾರಂಭ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಪ್ರಾರ್ಥನೆ ಮಾಡೋಣ. ಕೃಪಾಸಂಪೂರ್ಣಾದ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಸ್ವಾಮಿ, ನಿನ್ನ ಪವಿತ್ರವುಳ್ಳ ನಾಮಕ್ಕೆ ನಮ್ಮ ರಕ್ಷಣಾದ ಯೇಸು ಕ್ರಿಸ್ತನಲ್ಲಿ ಸ್ತೋತ್ರ ಸಲ್ಲಿಸ್ತೇವೆ. ಮಹಾದೇವರು ನಮ್ಮ ದೇವರಾಗಿರುವುದಕ್ಕಾಗಿ ನಾವು ಸಂತೋಷ ಪಡುತ್ತೇವೆ. ಸೃಷ್ಟಿಕರ್ತನು ನಮ್ಮ ದೇವರಾಗಿರುವುದಕ್ಕಾಗಿ ನಾವು ಸಂತೋಷ ಪಡುತ್ತೇವೆ. ಸ್ವಾಮಿ, ನಮ್ಮ ದೇವರು ನಮ್ಮ ತಂದೆಯೂ ಆಗಿದ್ದಾನೆ ಎಂಬ ಅನುಭವದೊಡನೆ ಈ ದಿನದಲ್ಲಿ ಸ್ವಾಮಿ ನಾವೆಲ್ಲರೂ ಇಲ್ಲಿ ಸೇರಿ ಬಂದಿದ್ದೇವೆ. ನಿನ್ನ ನಾಮಕ್ಕೆ ಯುಗ ಯುಗಾಂತರಗಳಲ್ಲಿಯೂ ಸ್ತುತಿ ಸ್ತೋತ್ರಗಳು ಉಂಟಾಗಲಿ. ನಮ್ಮನ್ನು ಈವರೆಗೆ ಕಾಪಾಡಿದಂಥ ದೇವರು, ವರ್ಷದ ಅಂತ್ಯಕ್ಕೆ ನೀನು ನಮ್ಮನ್ನು ನಡೆಸಿದ್ದಿ. ವರ್ಷದ ಅಂತ್ಯದ ಕಡೆಯ ಕ್ಷಣಗಳನ್ನು ನಾವು ನಿನ್ನ ಆಲಯದಲ್ಲಿ ಕಳೆಯುವ ಹಾಗೆ ನಮ್ಮನ್ನು ನೀನು ಪ್ರೇರೇಪಿಸಿ ನಡೆಸಿದ್ದಿ. ಅದಕ್ಕಾಗಿ ನಾಮಕ್ಕೆ ಸ್ತೋತ್ರ. ನಮ್ಮೆಲ್ಲರ ಜೀವಮಾನದಲ್ಲಿ ನೀನು ರಕ್ಷಣಾ ವೀರನಾಗಿ ಕಂಡು ಬಂದದಕ್ಕಾಗಿ ನಾಮಕ್ಕೆ ಸ್ತೋತ್ರ. ನಾವು ಅದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಯಜ್ಞದ ಮುಖಾಂತರ, ಆತನ ರಕ್ತದ ಮುಖಾಂತರ ಕೊಂಡುಕೊಂಡ ಮಕ್ಕಳಾಗಿರುವ ನಾವು ನಿನ್ನ ಮಕ್ಕಳಾಗಿದ್ದೇವೆ ಸ್ವಾಮಿ. ಅದರಲ್ಲಿ ನಾವು ಸಂತೋಷ ಪಡುತ್ತೇವೆ. ಈ ವರ್ಷವೆಲ್ಲ ನೀನು ನಮ್ಮ ಜೊತೆಗಿದ್ದು ನಮ್ಮನ್ನು ನೀನು ನಡೆಸ್ತಾ ಬಂದಿದ್ದಿ. ಅದಕ್ಕಾಗಿ ನಾಮಕ್ಕೆ ಸ್ತೋತ್ರ. ಕೃತಜ್ಞತಾ ಭಾವದಿಂದ ಈ ಸಂದರ್ಭವನ್ನು ನಿನ್ನ ಆಲಯದಲ್ಲಿ ನಾವು ಕಳೆಯುವರಾಗಿದ್ದೇವೆ. ಈ ದಿನದಲ್ಲಿ ನಡೆಯತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳನ್ನು ನೀನು ಆಶೀರ್ವದಿಸಿ ನಡೆಸಿಕೊಡು. ನಮ್ಮ ಆತ್ಮಿಕ ಅಭಿವೃದ್ಧಿಗಾಗಿ ಬೇಕಾದಂತ ಕಾರ್ಯಗಳು ಇದರ ಮುಖಾಂತರ ಉಂಟಾಗುವ ಹಾಗೆ ನೀನು ಪ್ರೇರೇಪಿಸಿ ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ನಮ್ಮನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡುತ್ತಾ ನಮ್ಮ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಣಾದ ಯೇಸು ಕ್ರಿಸ್ತನ ಮುಖಾಂತರ ನಿನಗೆ ಸಲ್ಲಿಸ್ತೇವೆ ನಮ್ಮ ತಂದೆಯೇ. But the Lord is the one who is marching before you. He is the one who will be with you. He won't let you down. He won't abandon you. So don't be afraid or scared. ದೇವರು ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಮುಂದುಗಡೆಯೂ ಹಿಂದುಗಡೆಯೂ ಆತನು ಇರುವಾತನಾಗಿದ್ದಾನೆ. ಈ ಹಳೆ ವರ್ಷದಲ್ಲಿ ಆತನು ಈವರೆಗೂ ನಮ್ಮೆಲ್ಲರನ್ನು ಆತನು ನಡೆಸುತ್ತಾ ಬಂದಾತನಾದ ದೇವರು ನಮ್ಮ ಸಂಗಡ ಯಾವಾಗಲೂ ಇರುವಾತನು. ನಮ್ಮನ್ನು ಅಪಜಯಕ್ಕೆ ಆತನು ಗುರಿಪಡಿಸುವಾತನಲ್ಲ. ಆತನು ನಮ್ಮನ್ನು ಎಂದಿಗೂ ಕೈ ಬಿಡುವಾತನಲ್ಲ. ಅಂಜಬೇಡ, ಧೈರ್ಯದಿಂದಿರು ಎಂದು ಆತನು ಹೇಳುವುದನ್ನು ನಾವು ತಿಳ್ಕೊಂಡವರಾಗಿದ್ದೇವೆ. ಅದೇ ರೀತಿಯಾಗಿ ಈಗ ವಿಶೇಷ ಗೀತೆ, ಸ್ಪೆಷಲ್ ಸಾಂಗ್ ಮೆಡ್ಲೆ ಸಂಗೀತಗಳಲ್ಲಿ 347 ಸಭೆಯ ನಾವು ಒಂದು ಸಂಗೀತವನ್ನು ಆಡಿಕೊಳ್ಳೋಣ. 347ನೇ ಸಂಗೀತ. ಈವರೆಗೆ ದೇವರು ಸಹಾಯ ಮಾಡಿದ್ದಾನೆ. ಈವರೆಗೆ ಹಗಲಿರುಳು ನಮ್ಮನ್ನು ಕಾದಿದ್ದಾನೆ. ಈವರೆಗೆ ಯಾವಾಗಲೂ ಸಂತೋಷದಾಯಿ ಪಾಲಿಸಿ ಉದ್ಧಾರ ಮಾಡಿದ್ದಾನೆ. ಎಲ್ಲರೂ ಎದ್ದು ನಿಂತು ನಾವು ಈ ಹಾಡು Hey
ಕೂತ್ಕೊಂಡಿದ್ದಾರೆ. ನಾವು ಹಳೆಯ ವರ್ಷ ನಮಗೆ ಸಾಕಷ್ಟು ತೊಂದರೆಗಳು, ಉಪದ್ರವಗಳು, ನಾವು ಅದನ್ನು ಅನುಭವಿಸಿದ್ದನ್ನು ನಾವು ನೋಡ್ತಾ ಬಂದೆವು. ಆದರೂ ಕೂಡ ದೇವರು ನಮ್ಮನ್ನು ಈ ಅಂತ್ಯದವರೆಗೂ ನಮ್ಮನ್ನು ಆತನು ಸುರಕ್ಷಿತವಾಗಿ ತನ್ನ ಮಕ್ಕಳನ್ನು ಕಾಪಾಡುತ್ತಾ ಆತನು ಬರುವನಾಗಿದ್ದಾನೆ. ಯಾಕಂದ್ರೆ ಆತನು ನಮ್ಮ ದೇವರು ನಮ್ಮ ಮಧ್ಯದಲ್ಲಿ ಇರುವುದರಿಂದ ನಾವು ಈ ವರ್ಷವನ್ನು ಕಳೆದು ಕೆಲವೇ ಗಂಟೆಗಳ ನಂತರ ನೂತನ ವರ್ಷಕ್ಕೆ ನಾವು ಹೋಗುವಂತವರಾಗಿದ್ದೇವೆ. ಅಲ್ಲಿ ವಚನದಲ್ಲಿ ಈಗ ನೋಡುತ್ತೇವೆ ಏನೆಂದರೆ, ನೀನು ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿದ್ದಿ, ನಮ್ಮನ್ನು ಹಗೆ ಮಾಡುವವರಿಗೆ ನಾಚಿಕೆ ಪಡಿಸಿದ್ದಿ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ. ಈಗ ನಮ್ಮ ಸಭೆ, ವಿಲ್ಸನ್ ಗಾರ್ಡನ್ ಸಭೆಯ ಕೊಯರ್ ಟೀಮ್ ವಿತ್ ಯೂತ್ಸ್ ಮೆಡ್ಲೆ ಸಾಂಗ್ ಅನ್ನು ಹಾಡ್ಲಿಕ್ಕೆ ಇದ್ದಾರೆ. ಈ ಸಂಜೆಯ ಸಮಯದಲ್ಲಿ ಸಭೆಯಾಗಿ ಸೇರಿಕೊಂಡಿರುವ ಎಲ್ಲ ನಮ್ಮ ಸಭೆಯ ಹಿರಿಯರಿಗೂ ಮತ್ತು ಸಭಿಕರಿಗೂ ಕರ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸುತ್ತೇನೆ. ಈ ಸಮಯದಲ್ಲಿ ದೇವರ ಮಹಿಮೆಗಾಗಿ 3 ಮೆಡ್ಲೆ ಹಾಡುಗಳನ್ನು ಹಾಡಿಕೊಳ್ಳೋಣ. ಮೊದಲನೇದಾಗಿ ಗಿವ್ ಪ್ರೈಸ್ ಟು ಅವರ್ ಗಾಡ್ ಆಲ್ ಇಸ್ ಸೈನ್ಸ್. ಎರಡನೇದಾಗಿ ಫಾರ್ ಮಿ ಟು ಲಿವ್ ಈಸ್ ಕ್ರೈಸ್ಟ್ ಇಸ್ ಟು ಡೈ. ಮೂರನೇದಾಗಿ ನಮಗೇತಕ್ಕೆ ಭಯವು, ನಮಗೇತಕ್ಕೆ ಚಿಂತೆಯು, ಯೇಸು ನಮ್ಮ ಸಹಾಯಕರೇ, ನಮ್ಮನ್ನು ಎದುರಿಸುವವರೇ ಆಗಿದ್ದಾರೆ. ಹಾಡಿಕೊಳ್ಳೋಣ. Praise the Lord.
ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯದ 11ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. As the year ends, we look forward to the new year with hope that it will be better than the one we're closing. I alone know the plans I have for you, plans to bring you prosperity and not disaster, plans to bring about the future you hope for. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ದೇವರು ಹೇಳುವಂಥದ್ದು, ನಮಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾವು ನಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ಆತನು ಬಲ್ಲಾತನಾಗಿದ್ದಾನೆ. ಅವು ಅಹಿತದ ಯೋಚನೆಗಳಲ್ಲ, ಅವು ಹಿತದ ಯೋಚನೆಗಳೇ ಅದಾಗಿರ್ತದೆ. ಆದ್ದರಿಂದ ಈಗ ವಿಶೇಷ ಗೀತೆಗಳು ಡೇವಿಡ್ ರಾಜ್ ಅಂಡ್ ಫ್ಯಾಮಿಲಿ ಅವರಿಂದ. ಬೇಗ ನಾವು ಇದು ಮಾಡಬೇಕು, ಸಮಯ ಕೊಂಚ ಇರೋದ್ರಿಂದ. Recording stopped. ಕರ್ತನ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವರ್ಷದಲ್ಲಿ ಆತನು ಹೇಗೆ ನಡೆಸಿದ್ದಾನೆ, ನಮ್ಮ ಆಶ್ರಯ ದುರ್ಗನು, ನಮ್ಮ ಕೋಟೆ, ಕಾಯುವಂತ ಪುರಾಣಿ ಎಂಬ ಒಂದು ಸಂಗೀತವನ್ನು ನಾವು ಹಾಡುತ್ತೇವೆ. 516ನೇ ಕೀರ್ತನೆ. Yeah.
ಹೌದು, ನಿಜವಾಗಲೂ ಆತನು ನಮಗೆ ಗುರಾಣಿಯು, ಆತನು ದುರ್ಗವೂ ಕೋಟೆಯು ಆತನಾಗಿದ್ದಾನೆ. ನಿರೀಕ್ಷೆಯ ಒಂದು ಹಾಡು ನಾವು ಅವರ ಕುಟುಂಬದ ಮುಖಾಂತರ ನಾವು ಕೇಳಿದ್ದೇವೆ. ಹಾಗೆ ನನ್ನ ಕುಟುಂಬದ ನಾವೊಂದು ವಿಶೇಷ ಗೀತೆಯನ್ನು ನಾವು ಆಡ್ಲಿಕ್ಕಿದ್ದೇವೆ. ಈ ಗೀತೆಯು ಈ ರೀತಿ ಉಂಟು. ಆಳಕ್ಕೆ ಆಳಕ್ಕೆ ಬೇರೂರು ನೀ, ಮೇಲಕ್ಕೆ ಫಲ ಕೊಡುವಿ, 100, 60, 30 ಆದರೂ ಹೆಚ್ಚಾಗಿ ಫಲ ಕೊಡುವಿ. ಮತ್ತು ಎಲೆ ತುಂಬಿ ಫಲ ಕೊಡದ ಅಂಜೂರ ಮರವು ನೀನಾಗದಿರು, ಈ ವರ್ಷ ಫಲ ಕೊಟ್ಟರೆ ಉತ್ತಮ ಫಲವನ್ನು ಕೊಡುತ್ತಿರುವಿ. ಇದರ
ಸಭೆಯ ಎಲ್ಲ ದೇವ ಜನರು ನಾವು ಆತನಲ್ಲಿ ನಾವು ಎಲೆ ತುಂಬಿದವರಾಗಿ ಫಲ ಕೊಡುವಂಥ ಅಂಜೂರ ಮರ ನಾವು ಆಗಬೇಕು. ಈ ನೂತನ ವರ್ಷದಲ್ಲಿ ನಾವು ಆ ರೀತಿ ಫಲ ಕೊಟ್ಟರೆ ಆ ಉತ್ತಮ ಫಲಗಳನ್ನು ಮುಂದೆ ನಾವು ಕೊಡಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Jeremiah chapter 10 verse 6 says, "There is none like you, O Lord. You are great, and great is your name in might." The next song that we're going to sing is a newly composed one. It goes like this. ನಿನ್ನಂತೆ ಯಾರೂ ಇಲ್ಲವು, ನಿನ್ ಪ್ರೀತಿ ಅತಿ ಶ್ರೇಷ್ಠವು, ಈಗಲೂ ಎಂದೆಂದಿಗೂ ಯಾವಾಗಲೂ. ಸ್ಥಳವ ಸಿದ್ಧ ಮಾಡಲು ಹೋಗಿರುವ ನಮ್ಮ ಯೇಸುವು, ಬೇಗನೆ ಬರುವನು ನಮ್ಮನ್ನು ಕರೆದೊಯ್ಯಲು. So this songs, as we move into a new year with hope, so this song speaks about there is none like our God, and we hope in Him, and we will soon be united in Him. So as we look forward for a new year, we hope that we might soon meet Him and be united with Him.
ಸಾಕ್ಷಿಯ ಸಮಯ. ಸಹೋದರಿ ಎಲನ್ ಡೇವಿಡ್ ರಾಜ್ ಅವರಿಂದ 5 ನಿಮಿಷ ಮಾತ್ರ ಸಮಯ ಕೊಂಚ ಇರುವುದರಿಂದ 2 ನಿಮಿಷ. ಸಹೋದರಿ ಎಲನ್ ಡೇವಿಡ್ ರಾಜ್ ಅವರಿಂದ 5 ನಿಮಿಷ ಮಾತ್ರ ಸಮಯ ಕೊಂಚ ಇರುವುದರಿಂದ 2 ನಿಮಿಷ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವರ್ಷದಲ್ಲಿ ಕರ್ತನು ನಮ್ಮನ್ನು ಹೇಗೆ ನಡೆಸಿದ್ದಾನೆ, ಆತನ ಕೃಪೆ ಎಷ್ಟು ಎಂದು ನಾವು ವರ್ಣಿಸುವುದಕ್ಕಾಗುವುದಿಲ್ಲ. ಯಾಕಂದರೆ ಕಳೆದ ಎಲ್ಲ ವರ್ಷಗಳಿಗಿಂತಲೂ ಈ ವರ್ಷದಲ್ಲಿ ನಮ್ಮ ಅನುಭವದಲ್ಲಿ, ನಮ್ಮ ಕುಟುಂಬದಲ್ಲಿ ತುಂಬ ಮಹಾಕೃಪೆಯನ್ನು ನಮಗೆ ದಯಪಾಲಿಸಿಕೊಟ್ಟಿದ್ದಾನೆ. ಆತನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹೌದು, ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಕಳೆದ ನಿಮಗೆಲ್ಲ ಗೊತ್ತಿರುವ ಹಾಗೆ ಕೋವಿಡ್ ಸಮಯದಲ್ಲಿ ನಮ್ಮ ಮಕ್ಕಳಿಗೆ ಇಬ್ಬರಿಗೂ ಕೋವಿಡ್ ಬಂದಿತ್ತು. ಇಬ್ಬರು ಒಂದೊಂದು ರೂಮಲ್ಲಿ ಇದ್ದರು. ನಮ್ಮ ಸೊಸೆ ಪಲ್ಲವಿ ಕೆಲಸಕ್ಕೆ ಹೋಗ್ತಾ ಇದ್ಲು. ನಾನು ಮಗುನ ನೋಡಿಕೊಂಡು ಅವರಿಬ್ಬರನ್ನು ಸಹ ನೋಡ್ಕೊಳ್ಬೇಕಾಗಿತ್ತು. ತುಂಬ ಪ್ರಯಾಸಪಟ್ಟೆ. ಆದರೂ ದೇವರು ನನ್ನ ಜೊತೆಯಲ್ಲಿದ್ದು ನಡೆಸಿದ. ನಾನು ಹಾಗೆ ರೂಮಿಗೆ ಮಾಸ್ಕ್ ಹಾಕೊಳ್ಳದೆ ಅವರನ್ನು ನೋಡಿಕೊಳ್ತಾ ಇದ್ದೆ, ಅವರ ಸೇವೆಯನ್ನು ಮಾಡಿಕೊಳ್ತಾ ಇದ್ದೆ. ಆದರೂ ದೇವರ ಮಹಾಕೃಪೆಯಿಂದ ನನಗೆ ಯಾವ ಒಂದು ಕೊರೋನಾ ಬರಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸಿ ಕೊಂಡಾಡಿ ಸ್ತುತಿಸ್ತೇನೆ. ಆಮೇಲೆ ನನ್ನ ಚಿಕ್ಕ ಮಗನಿಗೆ ಸ್ವಲ್ಪ ಅಲರ್ಜಿ ಆಗ್ತಾಯಿತ್ತು. ಅವನು ಆಸ್ಪತ್ರೆಗೆ ಹೋಗಿ ಬರಬೇಕು ಅಂತ ಪಲ್ಲವಿ ಬಂದಿದ್ದ ತಕ್ಷಣ ಅವನು ಆಸ್ಪತ್ರೆಗೆ ಕರೆದುಕೊಂಡು ಕಾವೇರಿ ನರ್ಸಿಂಗ್ ಹೋಮ್ಗೆ ಕರೆದುಕೊಂಡು ಹೋದಾಗ ಅಲ್ಲಿ ಹೋಗುವಾಗ ಚೆನ್ನಾಗಿ ಹೋದ. ಅವ್ರಿಗೇನು ಅಷ್ಟು ಕೊರೋನಾ ಅಷ್ಟು ಜಾಸ್ತಿ ಆಗಿರಲಿಲ್ಲ, ಸ್ವಲ್ಪ ಇತ್ತು. ಆದರೆ ಅಲರ್ಜಿ ತೋರ್ಸೋಕ್ಕೆ ಅಂತ ಹೋಗುವಾಗ ಚೆನ್ನಾಗಿ ಹೋದ. ಅಲ್ಲಿನ ಜನ ಒದ್ದಾಡುವುದನ್ನು, ಅವರು ಪಡುತ್ತಾ ಇರುವಂಥ ಕಷ್ಟವನ್ನು ನೋಡಿ ಡಾಕ್ಟ್ರಿಗೆ ಏನಾಯ್ತಪ್ಪ ನಿನಗೆ ಅಂತ ಟೆಸ್ಟ್ ಮಾಡ್ತಾಯಿದ್ರೆ ಇವನು ಬಾಯಲ್ಲಿ ಹೇಳ್ತಾ ಇಲ್ವಂತೆ. ತಕ್ಷಣ ಡಾಕ್ಟ್ರ್ ಕೈ ಹಿಡ್ಕೊಂಡಿದ್ದಾರಂತೆ. ತಕ್ಷಣ ಅನ್ಕಾನ್ಷಸ್ ಆಗಿ ಬಿದ್ದೋಗಿದ್ದಾನೆ. ಆಮೇಲೆ ಏನಾಯಿತು ಇವನಿಗೆ ಅಂದ್ಬಿಟ್ಟು IC ರೂಮ್ಗೆ ಕರ್ಕೊಂಡೋದ್ರೆ ಆವಾಗ ಲೋ BP ಆಗಿ ಅವನಿಗೆ ಪ್ರಾಬ್ಲಮ್ ಆಗಿದೆ. ಜನಗಳನ್ನೆಲ್ಲ ನೋಡಿ ಅವನು ಭಯಪಟ್ಟಿರುವ ಒಂದು ಸಂದರ್ಭದಲ್ಲಿ ಅವನಿಗೆ ಆ ರೀತಿ ಆಗಿದೆ ಎಂದು ಡಾಕ್ಟ್ರು ಹೇಳುವಾಗ ಪಲ್ಲವಿ ತುಂಬ ಭಯಪಟ್ಟು ನನಗೆ ಫೋನ್ ಮಾಡಿದ್ಲು. ನಾನು ತಕ್ಷಣ ಮೊಣಕಾಲೂರಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದೆ. ದೇವರೇ, ಅವನು ಚೆನ್ನಾಗಿ ಓದಪ್ಪ, ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡ್ತೇನೆ. ಅವನು ಹೇಗೆ ಓದನೋ ಹಾಗೆ ಚೆನ್ನಾಗಿ ಮನೆಗೆ ಬರುವ ಹಾಗೆ ನೀನು ಮಾಡುತ್ತಿ, ನನಗೆ ನಂಬಿಕೆ ಉಂಟು ಎಂದು ಪ್ರಾರ್ಥನೆ ಮಾಡಿದೆ. ಅದೇ ರೀತಿಯಲ್ಲಿ ಕರ್ತನು ಅವನನ್ನು ತನ್ನ ಕೃಪೆಯಿಂದ ಸಂರಕ್ಷಿಸಿ 1-2 ಅವರ್ ಬಿಟ್ಟು ಅವನನ್ನು ಚೆನ್ನಾಗಿದ್ದಾನೆ, ಏನು ತೊಂದರೆ ಇಲ್ಲ ಅಂದ್ಬಿಟ್ಟು ಮನೆಗೆ ಕಳಿಸಿದ್ರು. ಈ ರೀತಿಯ ಮಹಾ ಉಪಕಾರಗಳನ್ನು, ಮಹಾಕೃಪೆಯನ್ನು ನಮಗೆ ದಯಪಾಲಿಸಿ ಕೊಟ್ಟಿದ್ದಾನೆ. ಇನ್ನು ಅನೇಕ ರೀತಿಯಲ್ಲಿ ಕೃಪೆಯನ್ನು ಕೊಟ್ಟಿದ್ದಾನೆ, ಆದರೆ ಹೇಳುವುದಕ್ಕೆ ಸಮಯ ಇಲ್ಲ. ಆದ್ದರಿಂದ ನಾನು ಈ ಸಮಯದಲ್ಲಿ ದೇವರನ್ನು ಕೊಂಡಾಡಿ ಸ್ತುತಿಸ್ತೇನೆ. ನನಗೆ ದೇವರು ಕೊಟ್ಟಂಥ ವಾಕ್ಯ ಏನೆಂದರೆ, ಯೋಬನ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದನ್ನು ಹೊಂದಬಾರದು ಎಂದು ಯೋಬನು ಬರೆದಿರುವಂಥ ದೇವರ ವಾಕ್ಯ, ಆ ಬಲಪಡಿಸುವಿಕೆ ನಮ್ಮಲ್ಲಿ ಧೈರ್ಯಪಡಿಸಿತು. ಹೌದು ಪ್ರಿಯರೇ, ನಾವು ದೇವರಿಂದ ಒಳ್ಳೆಯದನ್ನೇ ಹೊಂದುತ್ತೇವೆ, ಆದರೆ ಕೆಟ್ಟನ್ನು ಹೊಂದಬಾರದು. ಏನೇ ಬಂದರೂ ನಾವು ಹೆದರಬಾರ್ದು. ದೇವರು ನಮ್ಮ ಸಂಗಡ ಇದ್ದಾನೆ, ಎಲ್ಲ ನಮ್ಮ ಹಿತಕ್ಕಾಗಿಯೇ ಇದು ಬರುತ್ತದೆ ಎಂದು ಧೈರ್ಯವಾಗಿದ್ದು, ಏನೇ ಬಂದರೂ ನಾವು ಎಲ್ಲವನ್ನು ಎದುರಿಸುತ್ತಾ ಧೈರ್ಯವಾಗಿ ಕರ್ತನ ಮುಂದೆ ಕರ್ತನನ್ನೇ ದೃಷ್ಟಿಸಿ ನೋಡುತ್ತಾ ನಾವು ಜೀವಿಸಬೇಕು. ಈ ವರ್ಷದಲ್ಲಿ ನಾನು ತುಂಬ ಜನಕ್ಕೆ ದೇವರ ವಾಕ್ಯವನ್ನು ಹೇಳಿದ್ದೇನೆ. ದೇವರು ಅವರನ್ನು ಆತನ ಮೂಲಕವಾಗಿ ಆತ್ಮೀಯ ರೀತಿಯಲ್ಲಿ ನಡೆಸಲಿ, ಅವರ ರಕ್ಷಣೆ ಮಾರ್ಗಕ್ಕೆ ಬರಲಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ.
ನಾನು ಕಳೆದ 8 ವರ್ಷದಿಂದ ವಾಕ್ಯವನ್ನು ಜನವರಿಯಿಂದ ಡಿಸೆಂಬರ್ವರೆಗೂ ಓದಿ ಮುಗಿಸ್ತಾ ಇದ್ದೆ. ಈ ವರ್ಷ ನನಗೆ ಮಗುನ ನೋಡ್ಕೋಬೇಕು ಮತ್ತು ಎಲ್ಲ ತೊಂದರೆಯಿಂದ ನನಗೆ ಹಳೆ ಒಡಂಬಡಿಕೆ ಮಾತ್ರ ಮುಗಿಸಿದ್ದೇನೆ, ಹೊಸ ಒಡಂಬಡಿಕೆ ಮುಗಿಸೋಕ್ಕಾಗಲಿಲ್ಲ. ದೇವರ ಹತ್ರ ಕ್ಷಮಾಪಣೆ ಕೇಳಿದ್ದೇನೆ. ಪ್ರಿಯರೇ, ನಾನು ಒಂದು ಹೇಳುವುದು, ನಾವು ಈ ವರ್ಷದಲ್ಲಿ ತೀರ್ಮಾನ ಮಾಡೋಣ. ಆತನ ಸಮ್ಮುಖದಲ್ಲಿ ನಾವು ಹೆಚ್ಚಾಗಿ ಕಾಲ ಕಳಿಬೇಕು. ನಾವು ಆತ್ಮೀಯ ರೀತಿಯಲ್ಲಿ ಬೆಳೆಯಬೇಕು. ಆತನ ಆಜ್ಞೆಗಳನ್ನು ಅನುಸರಿಸಿ ಆತನೊಡನೆ ನಾವು ಆತನಂತೆ ಜೀವಿಸಬೇಕು. ವಾಕ್ಯವನ್ನು ನಾವು ಪ್ರತಿಯೊಬ್ಬರು ಆತನಿಗೆ 1 ಅವರ್ ಸಮಯ ಕೊಡೋಣ. ಏನೇ ಕೆಲಸ ಇದ್ದರೂ ಏನೇ ಇದ್ದರೂ ನಾವು ಆತನಿಗೋಸ್ಕರ ಜನವರಿಯಿಂದ ನಾವು ಡಿಸೆಂಬರ್ವರೆಗೆ ತನಕ ವಾಕ್ಯವನ್ನು ಓದಿ ಮುಗಿಸೋಣ ಎಂದು ನಾವು ತೀರ್ಮಾನ ಮಾಡಿಕೊಂಡು ಆತನ ಜೊತೆಯಲ್ಲಿ ಆತನ ಚಿತ್ತದಂತೆ ನಡೆಯೋಣ. ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ನಿಮ್ಮೆಲ್ಲರ ಹತ್ರ ನಾನು ಒಂದು ಅದೇ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೇನೆ. ನನ್ನ ಆರೋಗ್ಯವು ಅಷ್ಟು ಸರಿ ಇಲ್ಲ, ಆದರೂ ಈಗ ದೇವರ ಮಹಾಕೃಪೆಯಿಂದ ನಾನು ಈ ಸ್ಥಳದಲ್ಲಿ ಬಂದು ಸಾಕ್ಷಿ ಕೊಡೋಳಾಗಿ ಮಾಡಿದ್ದಾನೆ. ಆತನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ವಂದನೆಗಳು. ಥ್ಯಾಂಕ್ ಯು ಸಿಸ್ಟರ್. ನಾವು ನಂಬಿಕೆ ಸಾಕ್ಷಿಯನ್ನು, ಅವರ ಜೀವಿತದ ವೈಯಕ್ತಿಕ ಜೀವಿತದ ಸಾಕ್ಷಿಯನ್ನು ನಾವು ಕೇಳ್ತಾ ಬಂದೆವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂದರೆ ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಅದು ಉಲ್ಲಾಸಗೊಂಡಿದೆ. ಯಾಕೆಂದರೆ ವಿಶ್ವಾಸಿಗಳಾದ ನಮಗೆ ದೇವರು ಈವರೆಗೂ ನಮ್ಮನ್ನೆಲ್ಲ ಗಂಡಾಂತರದಿಂದ ಆತನು ಕಾಯ್ದು ಕಾಪಾಡಿದ್ದಾನೆ. ಅದಕ್ಕಾಗಿ ನಾವು ನಮ್ಮ ಪ್ರಾಣವು ನಮ್ಮ ಕರ್ತನಿಗೆ ನಾವು ಅರ್ಪಿಸಿಕೊಡುವಂಥವರು ನಾವಾಗಿರಬೇಕು. ಇನ್ನು ಮುಂದಿನ ಇನ್ನು ಕೆಲವೇ ಸಮಯಗಳಲ್ಲಿ ನಾವು ನೂತನ ವರ್ಷಕ್ಕೆ ನಾವು ಗಂಟೆಗಳಲ್ಲಿ ನಾವು ಕಾಲಿಡಲಿಕ್ಕೆ ಇದ್ದೇವೆ. ಅದಕ್ಕೋಸ್ಕರ ನಾವು ಆತನನ್ನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನಾವೆಲ್ಲರೂ ಕೂಡಿ ಬಂದಿದ್ದೇವೆ. ಇನ್ಯಾದರೂ ಒಬ್ಬರು ಸಾಕ್ಷೀಕರಿಸಲಿಕ್ಕಿದ್ದರೆ ಮುಂದೆ ಬಂದು 2 ನಿಮಿಷದಲ್ಲಿ ಸಾಕ್ಷೀಕರಿಸ್ಬೋದು. ಆಸಕ್ತಿ ಉಳ್ಳಂಥ ದೇವ ಮಕ್ಕಳು. ಯಾರು ಇಲ್ವಾ? ನಾವೀಗ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗುವಂಥ ಸಮಯ. ಅದಕ್ಕಿಂತ ಮುಂಚೆ ಬೈಬಲ್ ರೀಡಿಂಗ್ ಸಹೋದರ ದೀಪಕ್ ಅವರು ದೇವರ ವಚನಗಳನ್ನು ಓದಲಿಕ್ಕಿದ್ದಾರೆ. ಗುಡ್ ಈವ್ನಿಂಗ್ ಆ್ಯಂಡ್ ಶಾಲೋಮ್ ಎವ್ರಿವನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ಮಹಾಕೃಪೆಯಿಂದ ದೇವರು ಈ ವರ್ಷದ ಅಂತ್ಯದ ದಿನದವರೆಗೂ ನಮ್ಮನ್ನು ಕಾಪಾಡುತ್ತಾ ಕರುಣಿಸುತ್ತಾ ಬಂದಿದ್ದಾರೆ. ಅದಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಈ ದಿನದ ಅಧ್ಯಯನಕ್ಕಾಗಿ ಆರಿಸಿಕೊಂಡ ವೇದ ಭಾಗ ಈ ರೀತಿಯಾಗಿದೆ. ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ 3ರಿಂದ 12. ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ 3ರಿಂದ 12. Colossians chapter 1 words 3 to 12. ಕ್ರಿಸ್ತ ಯೇಸುವಿನಲ್ಲಿ ನೀವು ಇಟ್ಟ ನಂಬಿಕೆಯ ವಿಷಯವಾಗಿಯೂ ದೇವಜನರ ಮೇಲಿರುವ ನಿಮ್ಮ ಪ್ರೀತಿಯ ವಿಷಯವಾಗಿಯೂ ನಾವು ಕೇಳಿ ಪರಲೋಕದಲ್ಲಿ ನಿಮಗೋಸ್ಕರ ಸಿದ್ಧವಾಗಿರುವ ಮಹಾಪದವಿಯನ್ನು ನೆನೆಸುತ್ತಾ ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮ್ಮ ನಿಮಿತ್ತವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾಗಿರುವ ದೇವರಿಗೆ ಸ್ತೋತ್ರ ಮಾಡುತ್ತೇವೆ. ನೀವು ಆ ಪದವಿಯನ್ನು ಕುರಿತು ನಿಮ್ಮ ಬಳಿಗೆ ಬಂದಿರುವ ಸುವಾರ್ತೆಯ ಸತ್ಯವಾಕ್ಯದಿಂದ ಮೊದಲೇ ಕೇಳಿದ್ದೀರಿ. ನೀವು ದೇವರ ಕೃಪೆಯನ್ನು ಕುರಿತು ಸತ್ಯಾರ್ಥವನ್ನು ಕೇಳಿ ತಿಳುಕೊಂಡ ದಿವಸದಿಂದ ಆ ಸುವಾರ್ತೆಯು ನಿಮ್ಮಲ್ಲಿ ಫಲಕೊಟ್ಟು ವೃದ್ಧಿಯಾಗುತ್ತಾ ಬಂದ ಪ್ರಕಾರ ಲೋಕದಲ್ಲೆಲ್ಲ ಹಬ್ಬಿ ಫಲಕೊಟ್ಟು ವೃದ್ಧಿಯಾಗುತ್ತಾ ಬರುತ್ತದೆ. ನಮ್ಮ ಪ್ರಿಯ ಜೊತೆ ದಾಸನಾದ ಎಪಫ್ರನಿಂದ ಆ ಸತ್ಯೋಪದೇಶವನ್ನು ಕಲಿತುಕೊಂಡಿರಿ. ಅವನು ನಿಮಗೋಸ್ಕರ ಕ್ರಿಸ್ತ ನಂಬಿಗಸ್ತನಾದ ಸೇವಕನು. ಪವಿತ್ರಾತ್ಮ ಪ್ರೇರಿತವಾದ ನಿಮ್ಮ ಪ್ರೀತಿಯ ವಿಷಯದಲ್ಲಿ ನನಗೆ ತಿಳಿಸಿದವನು ಅವನೇ. ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ
ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿ ಆಗುತ್ತಿರಬೇಕೆಂತಲೂ ಆತನ ಮಹಿಮಾಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾಸ್ತುತಿ ಮಾಡುವವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇವೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು ಬ್ರದರ್ ದೀಪಕ್. ಈ ವಾಕ್ಯ ಬೋಧನೆಗೋಸ್ಕರ ಪ್ರಾರ್ಥನೆ ಸಹೋದರಾದಂಥ ನಮ್ಮ ಸಭಾ ಡೀಕನ್ ಆದಂಥ ಸುರೇಶ್ ಜಯರಾಜ್ ಅವರು ಪ್ರಾರ್ಥನೆ ನಡೆಸ್ಕೊಡ್ಬೇಕು. ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ತಂದೆಯಾದ ದೇವರೇ ಸ್ವಾಮಿ, ನಾವು ಈ ರೀತಿಯಲ್ಲಾಗಿ ವರ್ಷದ ಕಡೆಯ ದಿನದಲ್ಲಿಯೂ ಸಹ ಸಭೆಯಾಗಿ ಸೇರಿ ಬಂದು ನಿನ್ನನ್ನು ಸ್ತುತಿಸಿ ಕೊಂಡಾಡುವ ಹಾಗೆ, ನನಗೆ ಪ್ರಾರ್ಥಿಸುವ ಹಾಗೆ, ನಿನ್ನ ವಾಕ್ಯಗಳನ್ನು ಕೇಳುವ ಹಾಗೆ ಕೊಟ್ಟಂಥ ಅವಕಾಶಕ್ಕೋಸ್ಕರ ನಾವು ನಿನಗೆ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ಕಳೆದ ವರ್ಷವೆಲ್ಲ ನೀನು ನಮ್ಮನ್ನು ಕಾಯ್ದು ಕಾಪಾಡಿದ್ದಿ, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡಿದ್ದಿ. ಅದಕ್ಕೋಸ್ಕರ ನಾವು ಕೃತಜ್ಞತೆಯಿಂದ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಈ ದಿನದಲ್ಲಿಯೂ ಸಹ ನಾವು ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಾಗ ನೀನು ನಮ್ಮ ಸಂಗಡ ಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ ಸ್ವಾಮಿ. ನಾವು ಹೃದಯಪೂರ್ವಕವಾಗಿ ನಾವು ಕಿವಿಯಿಟ್ಟು ನಿನ್ನ ವಾಕ್ಯಗಳನ್ನು ಕೇಳಿ ನಿನಗೆ ವಿಧೇಯರಾಗಿ ಅದನ್ನು ನಾವು ಅಳವಡಿಸಿಕೊಂಡು ಮುಂದಿನ ವರ್ಷದಲ್ಲಿ ನಿನಗಾಗಿ ಜೀವಿಸುವ ಹಾಗೆ ನಮ್ಮೆಲ್ಲರನ್ನು ನೀನು ಆಶೀರ್ವದಿಸಿ ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ವಾಕ್ಯವನ್ನು ಬೋಧಿಸುವಂಥ ಸಭಾ ಹಿರಿಯರಾದ ಜಾರ್ಜ್ ವಿಲ್ಸನ್ ರವರನ್ನು ನಿನ್ನ ಆತ್ಮದಿಂದ ತುಂಬಿಸಿ ನಮಗೆ ಬೇಕಾದ ವಾಕ್ಯಗಳನ್ನು ದಯಪಾಲಿಸಬೇಕಾಗಿ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ತೋತ್ರ ಸಲ್ಲಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್. ಒಂದು ಗಂಭೀರವಾಗಿದ್ದೀರೆಲ್ಲರೂ, ಬಹಳ ಗಂಭೀರತೆ, ಏನೋ ಒಂದು ರೀತಿಯಲ್ಲಿ ಸಪ್ಪೆಯಾದ ಒಂದು ಕೂಟ ಅನ್ನಿಸ್ತಾ ಇದೆ. ನಮ್ಮ ಮುಖಗಳಲ್ಲಿ ಸಂತೋಷ ಎನ್ನುವಂಥದ್ದು ನಮ್ಮ ಮುಖಗಳಲ್ಲಿ ಕಂಡು ಬರಬೇಕು. ನೆಲ್ಲಿ ನೋಡೋಣ, ಸ್ವಲ್ಪ ಜೋರಾಗಿ ಸ್ಮೈಲ್ ಮಾಡಿ ಎಲ್ಲರೂ. ಈ ದಿನ ನಾವು ಸಂತೋಷ ಪಡ್ತಕ್ಕಂಥ ಸಮಯ. ಯಾಕೆಂದರೆ ಕರ್ತನು ಮಾಡಿದಂಥ ಉಪಕಾರವನ್ನು ಮತ್ತು ಆಶೀರ್ವಾದಗಳನ್ನು ನಾವು ಎಲ್ಲವನ್ನೂ ಒಂದೊಂದಾಗಿ ಜ್ಞಾಪಕ ಮಾಡಿಕೊಂಡು ಅಂತ ನಾವು ಹಾಡ್ತೀವಲ್ಲ, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, ನೇಮ್ ದೆಮ್ ಒನ್ ಬೈ ಒನ್. ಒಂದೊಂದೇ ಆದದ್ದನ್ನು ಜನವರಿ 2021ರಿಂದ ಈ 21ನೇ ಇಸವಿಯ ಕಡೇ ದಿನದವರೆಗೆ ದೇವರು ಯಾವ ರೀತಿಯ ಆಶೀರ್ವಾದಗಳನ್ನು, ಯಾವ ರೀತಿಯ ಆತ್ಮೀಕವಾದಂಥ ಫಲಗಳನ್ನು, ಆತ್ಮೀಕವಾದಂಥ ಆಶೀರ್ವಾದವನ್ನು, ವರಗಳನ್ನು, ದೈಹಿಕವಾದಂಥ ಆಶೀರ್ವಾದಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೋ ಅವುಗಳನ್ನು ಸ್ಮರಿಸಿ ಕರ್ತನಿಗೆ ಸ್ತೋತ್ರ ಮಾಡುವಂಥ ಒಂದು ಸಮಯ ಇದಾಗಿರುತ್ತದೆ. ಆದ್ದರಿಂದ ನಾವು ಸ್ವಲ್ಪ ಫ್ರೀಯಾಗಿ ನಾವು ಇರಬೇಕು, ಹೃದಯಗಳನ್ನು ತೆರೆಯಬೇಕು. ಸಾಕ್ಷಿ ಕೊಡ್ರಿ ಎಂಬುದಾಗಿ ಈಗ ಅವಕಾಶವನ್ನು ಕೊಟ್ಟರು ಅಲ್ವೇ? ಈ ಅವಕಾಶ ಮತ್ತೆ ಬರೋದಿಲ್ಲ. ನಿಮಗೆ ಸಮಯ ಸಿಕ್ಕಿತ್ತು, ನಾನು ಆಗಲೇ ಹೇಳಿದ್ದೆ, ನಾನು ಅಲ್ಲಿ ಹಾಕಿದ್ದೆ ಇಲ್ಲಿ ಪ್ರೋಗ್ರಾಮ್ನಲ್ಲಿ, ಸಾಕ್ಷಿ ಕೊಡುವಂಥವರು 1, 2, 3, 4, 5 ಅಂತ. ಒಬ್ಬರು ಸಹೋದರಿ ಈಗ ಸಾಕ್ಷಿ ಕೊಟ್ಟವರು ಮಾತ್ರ ನನಗೆ ಆ ದಿನವೇ ಸಂಡೇ ಬಂದು ಅವರು ಹೇಳಿದರು, ನಾನು ಸಾಕ್ಷಿ ಕೊಡ್ತೇನೆ, ಒಂದು ಹಾಡು ಹಾಡ್ತೀವಿ ಅಂತ. ಬೇರೆ ಯಾರು ಸಾಕ್ಷಿ ನಾವು ಕೊಡ್ತೇವೆ ಎಂಬುದಾಗಿ ಯಾರು ಹೇಳಲಿಲ್ಲ. ಸಮಯ ಇತ್ತು. ಯಾಕಂದರೆ ನೀವು ನಿಮ್ಮ ಬಾಯಿಯನ್ನು ತೆರೆದು ಕರ್ತನು ಮಾಡಿದ ಉಪಕಾರವನ್ನು ಸ್ಮರಿಸುತ್ತಾ ಅದನ್ನು ಸಭೆಯ ಮುಂದೆ ಹೇಳುವಾಗ ಏನಾಗ್ತದೆ, ಇನ್ನೂ ಹೆಚ್ಚಿನ ಆಶೀರ್ವಾದ ನಿಮಗೆ ದೊರೆಯುವಂಥದ್ದಾಗಿದೆ. ಮತ್ತು ಇತರ ವಿಶ್ವಾಸಿಗಳು ಅದರಿಂದ ಅವರು ಬಲ ಹೊಂದುವಂಥವರು ಆಗಿರುತ್ತಾರೆ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳುವಂಥದ್ದು ಅವಶ್ಯ. 2021 ಪ್ರಾರಂಭದಲ್ಲಿ, ಬಿಗಿನಿಂಗ್ ಆಫ್ 2021 ನಾವು ಏನು ಮಾಡಿದ್ವಿ, 2020 ವರ್ಷದ ಆ ವಾಚ್ ನೈಟ್ ಸರ್ವಿಸ್ ನಲ್ಲಿ
ಅನೇಕ ನಿರ್ಣಯಗಳನ್ನು, ಅನೇಕ ನಿರ್ಧಾರಗಳನ್ನು ನಾವು ಮಾಡಿದ್ವಿ, ರೆಸಲ್ಯೂಷನನ್ನು ನಾವು ಮಾಡಿದ್ದುಂಟು. ಎಷ್ಟು ಜನ ಮಾಡಿದ್ರಿ ಆ ರೀತಿಯ ನಿರ್ಧಾರ ಏನಾದರೂ ಮಾಡಿದ್ರ ನೀವು? ನಿಮ್ಮ ಆತ್ಮೀಕ ಜೀವಿತ, ದೈಹಿಕ ಜೀವಿತದಲ್ಲಿ ನಾನು ಇನ್ನು ಮುಂದೆ ಹೀಗಿರುವುದಿಲ್ಲ, ಇನ್ನು ಮುಂದೆ ನಾನು 2021ರಲ್ಲಿ ನಾನು ಬದಲಾಗ್ತೇನೆ, ನಾನು ನನ್ನ ಜೀವಿತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕರ್ತನಿಗಾಗಿ ಜೀವಿಸ್ಲಿಕ್ಕಾಗಿ ನಾನು ಬದಲಾಗ್ತೇನೆ, ಸಭೆಗೆ ನಾನು ಕ್ರಮವಾಗಿ ಬರ್ತೇನೆ, ಆರಾಧನೆಯಲ್ಲಿ ಪಾಲ್ಗೊಳ್ತೇನೆ, ಸಭಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತೇನೆ, ದೇವರ ಸೇವೆಯಲ್ಲಿ ನಾನು ಪಾಲ್ಗೊಳ್ತೇನೆ, ಅಥವಾ ನನ್ನ ಜೀವಿತದಲ್ಲಿ ಇರತಕ್ಕಂಥ ಯಾವುದೇ ಒಂದು ದುರಭ್ಯಾಸಗಳಾಗಲಿ, ಯಾವುದೇ ಒಂದು ಪಾಪ ಕೃತ್ಯಗಳ ಸಂಗತಿಗಳಾಗಲಿ, ಇವುಗಳನ್ನು ನಾನು ಇನ್ನು ಮುಂದೆ ಬಿಟ್ಟು ನಾನು ಕರ್ತನಿಗಾಗಿ ನನ್ನನ್ನು ಪ್ರತಿಷ್ಠಿಸಿಕೊಂಡು ನಾನು ಜೀವಿಸುತ್ತೇನೆ ಎಂಬತಕ್ಕಂಥ ನಿರ್ಣಯ ಅಥವಾ ತೀರ್ಮಾನಗಳನ್ನು ನೀವು 2021ರ ಪ್ರಾರಂಭದಲ್ಲಿ ನೀವು ಮಾಡಿರಬಹುದು. ಮಾಡಿದ್ದೀರಾ ಯಾರಾದರೂ? ಯಾರು ಹೇಳೋದಿಲ್ಲ ಅಲ್ವಾ? ಯಾಕಂದ್ರೆ ಯಾಕೆ ಹೇಳೋದಿಲ್ಲ? ಅದನ್ನ ಫಾಲೋ ಮಾಡಿಲ್ಲ, ಅದನ್ನು ಅನುಸರಿಸಿಲ್ಲ. ಹೇಳಿದ್ದುಂಟು, ಅದನ್ನು ಅನುಸರಿಸುವುದಿಲ್ಲ. 2021ರಲ್ಲಿಯೂ ಕೂಡ ಅದೇ ಸ್ವಭಾವ, ಅದೇ ವಿಧವಾದಂಥ ಜೀವಿತ, ಅದೇ ವಿಧವಾದಂಥ ನಾವು ನಡೆಸಿಕೊಂಡು ಬಂದಂಥ ಈ ರೀತಿಯ ಒಂದು ಸ್ವಾರ್ಥದ ಜೀವಿತ ಒಬ್ಬ ವಿಶ್ವಾಸಿಯದು ಅದಾಗಿರುತ್ತದೆ ಎಂಬುದಾಗಿ ಹೇಳುವುದರಲ್ಲಿ ತಪ್ಪಾಗುವುದಿಲ್ಲ. ಒಂದ್ಸಾರಿ ಒಂದು ಹಡಗು ಹೋಗ್ತಾ ಇತ್ತಂತೆ ಸಮುದ್ರದಲ್ಲಿ. ಆ ಹಡಗು ಬಂಡೆಗೆ ಹೊಡೆದು ಅದು ಒಡೆದೋಯ್ತು. ಎಲ್ಲ ಎಂಜಾಯ್ ಮಾಡ್ತಾ ಇದ್ರು. ಆದರೆ ಒಡೆದೋದಾಗ ಏನಾಯ್ತು, ಎಲ್ಲರೂ ಮುಳುಗಿ ಕೆಲವರೆಲ್ಲ ಸತ್ತೋದ್ರು. ಕೆಲವರು ಏನ್ ಮಾಡಿದ್ರು, ಆ ಹಡಗು ಒಡೆದೋಯ್ತಲ್ಲ, ಹಲಿಗೆಗಳು, ಆ ಹಲಿಗೆಗಳಲ್ಲಿ ಅವರು ಹಲಿಗೆಗಳನ್ನು ಹಿಡ್ಕೊಂಡು ತೇಲುತ್ತಾ 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 ಹೋಗ್ತಿದ್ರು. ಇಬ್ರು ಅದೇ ರೀತಿ ಒಂದು ಹಲಿಗೆ ಆ ಕಡೆ ಈ ಕಡೆ ಅವರು ಹಿಡಿದುಕೊಂಡು ಇಬ್ರು ತೇಲಿಕೊಂಡು ಬರುವಾಗ ಅವರು ದೇವರಿಗೆ ಪ್ರಾರ್ಥನೆ ಮಾಡಿದ್ರಂತೆ. ದೇವರೇ, ನೀನು ನಮ್ಮನ್ನು ಈ ಒಂದು ಗಂಡಾಂತರದಿಂದ ಕಾಪಾಡು, ನಮ್ಮ ಪ್ರಾಣವನ್ನು ಉಳಿಸು. ನಾವು ಈಗಲೇ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಒಬ್ಬನು ಪ್ರಾರ್ಥನೆ ಹೇಳಿದ್ನಂತೆ, ಇನ್ನು ಮುಂದೆ ನನ್ನ ಎಲ್ಲ ದುರಭ್ಯಾಸಗಳನ್ನು ನಾನು ಬಿಟ್ಟುಬಿಡ್ತೇನೆ, ಕುಡಿಯೋದು ಬಿಟ್ಟುಬಿಡ್ತೇನೆ, ಸೇದೋದು ಬಿಟ್ಟುಬಿಡ್ತೇನೆ, ಎಲ್ಲ ನನ್ನಲ್ಲಿರ್ತಕ್ಕಂಥ ಕೆಟ್ಟ ಚಟಗಳನ್ನು ಬಿಟ್ಟುಬಿಡ್ತೇನೆ, ದುರಭ್ಯಾಸಗಳನ್ನು ನಾನು ಬಿಟ್ಟುಬಿಡ್ತೇನೆ. ದೇವರೇ, ದಯವಿಟ್ಟು ನಮ್ಮನ್ನು ಕಾಪಾಡಿ ನಮ್ಮ ಪ್ರಾಣವನ್ನು ಉಳಿಸು, ದಡ ಸೇರಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದಂತೆ. ಅಷ್ಟೊತ್ತಿಗೆ ಏನಾಯ್ತಂತೆ, ಅಷ್ಟೊತ್ತಿಗೆ ಆ ಇನ್ನೊಬ್ಬ ಇದ್ನಲ್ಲ ಪಕ್ಕದಲ್ಲಿ, ಅವನು ನೋಡ್ಬಿಟ್ಟು, ದೇವ್ರ ಹತ್ರ ಎಲ್ಲ ಈ ರೀತಿ ಕಮಿಟ್ಮೆಂಟ್ ಮಾಡ್ಕೊಬೇಡ, ದಡ ಬಂದಿದೆ ಆಗ್ಲೇ ಅಂತ. ದಡ ಬಂದ್ಬಿಡ್ತು, ದೇವ್ರ ಹತ್ರ ಯಾಕೆ ಕಮಿಟ್ ಆಗ್ತಾ ಇದೀಯ ನೀನು ಅಂತ ಅವನು ಹೇಳಿದ್ನಂತೆ. ಅಂದ್ರೆ ನೋಡ್ರಿ, ಅದು ನಮ್ಮ ಜೀವಿತ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ನಾವು ಏನೋ ಒಂದು ರೀತಿಯಲ್ಲಿ ಈ ವರ್ಷವು ಪೂರ್ಣಗೊಳ್ಳುವಾಗ, ಮುಂದಿನ ವರ್ಷಕ್ಕೆ ಕಾಲಿಡುವಾಗ ಏನೋ ಒಂದು ಎಮೋಷನಲ್ ಫೀಲಿಂಗ್ ನಲ್ಲಿ ನಾವು ಆ ರೀತಿ ವರ್ತಿಸ್ತೇವೆ. ಆ ರೀತಿ ಅಲ್ಲ ಅದು. ವರ್ಷದಿಂದ ವರ್ಷಕ್ಕೆ ನಾವು ಕರ್ತನ ಕೃಪೆ, ಆಶೀರ್ವಾದ ಇವುಗಳನ್ನು ನೆನೆಸುತ್ತಾ ಇನ್ನೂ ನಾನು ಹೆಚ್ಚಾಗಿ ಕರ್ತನಿಗಾಗಿ ಜೀವಿಸ್ತೇನೆ ಎಂಬತಕ್ಕಂಥ ಆ ತೀರ್ಮಾನ ನಮ್ಮ ಜೀವಿತದಲ್ಲಿ ಮಾಡಿ ನಾವು ಮುಂದಿನ ವರ್ಷಕ್ಕೆ ಕಾಲಿಡುವಂಥದ್ದು ಅದು ಪ್ರಾಮುಖ್ಯವಾದ ಸಂಗತಿ ಎಂಬುವಂಥದ್ದನ್ನು ನಾವು ಈ ಸಂಜೆಯಲ್ಲಿ ಗ್ರಹಿಸಿಕೊಳ್ಳುವಂಥದ್ದು ಅವಶ್ಯಕ ಅದು ಆಗಿರುತ್ತದೆ. ನೋಡ್ರಿ, ನಾವು ಓದಿದಂಥ ವೇದ ಭಾಗದಲ್ಲಿ ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ ಅಲ್ಲಿ 1ರಿಂದ ನಾವು 12ನೇ ವಚನದವರೆಗೆ ನಾವು ಸೂಕ್ಷ್ಮವಾಗಿ ಗಮನಿಸುವಾಗ ಅಲ್ಲಿ 3 ಅಂಶಗಳನ್ನು ನಾವು ನೋಡ್ತೇವೆ. ನಾವು 2022ನೇ ಹೊಸ ವರ್ಷಕ್ಕೆ ಕಾಲಿಡುವಾಗ ನಮಗೆ ಬೇಕಾದಂಥ, ವಿಶ್ವಾಸಿಗೆ ಬೇಕಾದಂಥ 3 ಪ್ರಾಮುಖ್ಯ ಅಂಶಗಳು ನೋಡ್ರಿ ನಮಗೆ ಸಿಗುವಂಥವುಗಳು ಆಗಿವೆ. 1ನೇ ಅಧ್ಯಾಯ 2ನೇ ವಚನ ಅಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ. ನೋಡ್ರಿ, ಓದಿ. ಏನದು ನಂಬರ್ 1 ಏನದು? ಕೊಲೊಸ್ಸೆಯಲ್ಲಿರುವ ದೇವಜನರಿಗೆ, ಅಂದರೆ ಕ್ರಿಸ್ತನಲ್ಲಿರುವ ನಂಬಿಗಸ್ತರಾದ ಸಹೋದರರಿಗೆ ಬರೆಯೋದೇನಂತಂದ್ರೆ ನೋಡ್ರಿ, ಆ ಕೊಲೊಸ್ಸೆ ಸಭೆಯ ವಿಶ್ವಾಸಿಗಳಲ್ಲಿ ಕರ್ತನಿಗಾಗಿ ಜೀವಿಸಬೇಕು ಎಂಬತಕ್ಕಂಥ ಒಂದು ಪ್ರಿಯಾರಿಟಿ ಅವರ ಜೀವಿತದಲ್ಲಿ ಇತ್ತು. ಅಂದ್ರೇನು? ಒಂದು ಪ್ರಥಮತೆ ಎಂಬುದಾಗಿ ಅದಕ್ಕೆ ಹೇಳ್ತಾರೆ ಕನ್ನಡದಲ್ಲಿ. ಪ್ರಥಮತೆ ಅಥವಾ ಆದ್ಯತೆ
ಎಂಬುದಾಗಿ ನಾವು ನೋಡ್ತೇವೆ. ಆ ಕೊಲೊಸ್ಸೆ ಸಭೆಯ ವಿಶ್ವಾಸಿಗಳಲ್ಲಿ ಕರ್ತನಿಗಾಗಿ ಜೀವಿಸಬೇಕು ಎಂಬತಕ್ಕಂಥ ಒಂದು ಪ್ರಥಮತೆ ಅವರ ಜೀವಿತದಲ್ಲಿ ಇತ್ತು, ಒಂದು ಪ್ರಿಯಾರಿಟಿ ಅವರ ಜೀವಿತದಲ್ಲಿ ಇತ್ತು. ಏನದು ನಂಬಿಗಸ್ತರ? ನೀವು ನಂಬಿಗಸ್ತರಾದ ಸಹೋದರರು ಅಂದ್ರೆ ಏನು? ಕರ್ತನಿಗಾಗಿ ಕರ್ತನನ್ನು ಪ್ರೀತಿ ಮಾಡುವುದರಲ್ಲಿ ನಂಬಿಗಸ್ತರು, ಸಭೆಯಲ್ಲಿ ಕರ್ತನಿಗಾಗಿ ಜೀವಿಸುವುದರಲ್ಲಿ ನಂಬಿಗಸ್ತರು, ಸಭೆಗೆ ಬರೋದರಲ್ಲಿ ನಂಬಿಗಸ್ತರು, ಆರಾಧನೆಗೆ ಬರುವುದರಲ್ಲಿ ನಂಬಿಗಸ್ತರು, ಕರ್ತನ ಸೇವೆಗೆ ಬರುವುದರಲ್ಲಿ ನಂಬಿಗಸ್ತರು, ವಿಶ್ವಾಸಿಗಳ ಸ್ನೇಹವನ್ನು, ವಿಶ್ವಾಸಿಗಳ ಅನ್ಯೋನ್ಯತೆಯನ್ನು ಬಯಸುವಂಥ ಆ ನಂಬಿಗಸ್ತರಾದಂಥ ವಿಶ್ವಾಸಿಗಳು, ಸಭೆಯಲ್ಲಿ ಎಲ್ಲ ಕಾರ್ಯಗಳಲ್ಲಿ ಭಾರವನ್ನು ಹೊರತಕ್ಕಂಥ ವಿಶ್ವಾಸಿಗಳ ಆ ನಂಬಿಗಸ್ತರಾದ ವಿಶ್ವಾಸಿಗಳು. ನೋಡ್ರಿ, ಈ ರೀತಿಯಲ್ಲಿ ಪ್ರಿಯಾರಿಟಿ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಅದು ಪ್ರಾಮುಖ್ಯವಾದ ಸಂಗತಿಯಾಗಿರುತ್ತದೆ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಬೇಕಾದ ಅವಶ್ಯ. ಹಳೆಯ ವರ್ಷ ಆಗೋಯ್ತು, ಇನ್ನೇನು ಸ್ವಲ್ಪ ದಿವಸ ಹೊತ್ತಲ್ಲ ನಾವು ಅಲ್ಲಿ ಹೋಗ್ತೇವೆ, ಹೊಸ ವರ್ಷಕ್ಕೆ ಕಾಲಿಡ್ತೇವೆ. ಆದರೆ ನಿನ್ನ ಪ್ರಿಯಾರಿಟಿ ಏನು? ಹೊಸ ವರ್ಷದಲ್ಲಿ ಜೀವಿಸಲಿಕ್ಕೆ ಹೋಗುವಾಗ ನಿನ್ನ ಜೀವಿತದಲ್ಲಿ ನನ್ನ ಆತ್ಮೀಕ ಜೀವಿತಕ್ಕೆ ಯಾವ ರೀತಿಯ ಪ್ರಿಯಾರಿಟಿಯನ್ನು, ದೇವರಿಗೋಸ್ಕರವಾಗಿ ಯಾವ ರೀತಿಯ ಪ್ರಿಯಾರಿಟಿಯನ್ನು ನೀನು ಕೊಡ್ತೇವೆ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳುವಂಥದ್ದು ಅವಶ್ಯಕವಾಗಿದೆ. ಎರಡನೇ ಅಂಶ ನೋಡ್ರಿ, ಎಲ್ಲಿದೆ? 6ನೇ ವಚನ ಓದಿ. ಏನದು ನಾವು ನೋಡ್ತೇವೆ, ಅಲ್ಲಿ ಓದ್ತೇವೆ, ನಿಮ್ಮಲ್ಲಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬಂದ ಪ್ರಕಾರ ಅಂತಂದ್ರೆ ಒಬ್ಬ ವಿಶ್ವಾಸಿಯ ಈ ಕ್ರಿಸ್ತೀಯ ಜೀವಿತದಲ್ಲಿ ಅವನು ಕಾಣುವ ಪ್ರಗತಿಯ ಜೀವಿತ, ಪ್ರೋಗ್ರೆಸ್ ಎಂಬುದಾಗಿ ಅದರ ಅರ್ಥ. ಮೊದಲನೇದು ಪ್ರಿಯಾರಿಟಿ, ಆದ್ಯತೆ ಅಥವಾ ಪ್ರಥಮತೆ. ಎರಡನೇದಾಗಿ ಪ್ರೋಗ್ರೆಸ್ ಇನ್ ಕ್ರಿಶ್ಚಿಯನ್ ಲೈಫ್, ಅಂದರೆ ಕ್ರೈಸ್ತ ಜೀವಿತದಲ್ಲಿ ನಾವು ಪ್ರಗತಿಯನ್ನು ಹೊಂದುವಂಥದ್ದು. ಏನದು ಪ್ರಗತಿ ಎಂಬುದಾಗಿ ಹೇಳುವಾಗ, ನಾವು ರಕ್ಷಣೆಯನ್ನು ಹೊಂದಿದಾಗ ಏನಾಯಿತು? ಇನ್ನೂ ಹಾಲನ್ನು ಕುಡಿಯುತ್ತಾ ಇದ್ದೆವು. ಆಮೇಲೆ ಏನಾಯಿತು? ಹಾಲನ್ನು ಕುಡಿದಾದ್ಮೇಲೆ ನನಗೆ ಹಾಲೇ ಬೇಕು, ನನಗೆ ಬೇರೆ ಊಟ ಬೇಡ ಎಂಬುದಾಗಿ ನಾವು ಹೇಳ್ತೇವ? ಇಲ್ಲ. ಒಂದು ಮಗು ಅದು ಬೆಳೀತಾ ಬರುವಾಗ ಗಟ್ಟಿಯಾದ ಆಹಾರವನ್ನು ತಿನ್ನಲಿಕ್ಕೆ ಅದು ತಾನು ತನ್ನ ದೇಹದಲ್ಲಿ ಸಿದ್ಧಪಡಿಸಿಕೊಳ್ಳುವಂಥ ಒಂದು ಮಗುವಾಗಿರ್ತದೆ. ಹಾಗೆ ಅದೇ ರೀತಿಯಲ್ಲಿ ವೃದ್ಧಿಯಾಗುತ್ತಾ ಬರುವಂಥದ್ದಾಗಿದೆ. ಅದೇ ರೀತಿಯಲ್ಲಿ ವಿಶ್ವಾಸಿ ಅವನ ಜೀವಿತದಲ್ಲಿ ಒಂದು ಪ್ರೋಗ್ರೆಸ್ ಅನ್ನು ಕಾಣಬೇಕು, ಒಂದು ಪ್ರಗತಿಯನ್ನು ಕಾಣಬೇಕು, ಒಂದು ಅಭಿವೃದ್ಧಿಯನ್ನು ವಿಶ್ವಾಸಿ ಕಾಣಬೇಕೆಂಬುದಾಗಿ ನಾವು ಈ ಒಂದು ವಚನದಲ್ಲಿ ನಾವು ನೋಡ್ತೇವೆ. ಆಮೇಲೆ ಮೂರನೇದಾಗಿ ನೋಡ್ರಿ, ಎಲ್ಲದು 11ನೇ ವಚನ ಓದಿ ಸಿಸ್ಟರ್. ಮೂರನೇ ಅಂಶ ಏನದು? ಒಂದನೇ ನೋಡಿದೆವು ಪ್ರಿಯಾರಿಟಿ, ಎರಡನೇದು ಪ್ರೋಗ್ರೆಸ್, ಮೂರನೇದು ಏನದು? ಪರ್ಫೆಕ್ಷನ್. ಏನಂತ ಓದ್ತೀವಲ್ಲಿ ನಾವು? ಆತನ ಮಹಿಮಾಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು, ದೀರ್ಘಶಾಂತಿಯನ್ನು ಪಡ್ಕೊಳ್ಳಬೇಕು. ಒಬ್ಬ ವಿಶ್ವಾಸಿ ನೋಡ್ರಿ, ತನ್ನ ಜೀವಿತದಲ್ಲಿ ಆದ್ಯತೆಯನ್ನು ವಿಶ್ವಾಸಿಯ ಜೀವಿತಕ್ಕೆ ಕೊಡಬೇಕು. ಎರಡನೇದಾಗಿ ಅವನು ವಿಶ್ವಾಸ ಜೀವಿತದಲ್ಲಿ ಪ್ರಗತಿಯನ್ನು ಅವನು ಹೊಂದಬೇಕು. ಮೂರನೇದಾಗಿ ಆ ವಿಶ್ವಾಸ ಜೀವಿತದ ಪರಿಪೂರ್ಣತೆಗೆ ನೋಡ್ರಿ ಅವನು ಮುಟ್ಟಬೇಕು. ಪ್ರಿಯಾರಿಟಿ, ಪ್ರೋಗ್ರೆಸ್, ಪರ್ಫೆಕ್ಷನ್. ಏನದು? ಪ್ರಥಮತೆ, ಪ್ರಗತಿ, ಪರಿಪೂರ್ಣತೆ. ಈ ಮೂರು ಅಂಶಗಳು ನಾವು ಹೊಸ ವರ್ಷಕ್ಕೆ ನಾವು ಕಾಲಿಡುವಾಗ ನಮ್ಮಲ್ಲಿ ಅವುಗಳು ನಮ್ಮಲ್ಲಿ ಬರುವುದಾದರೆ ನೋಡ್ರಿ, ನಮ್ಮ ಕ್ರಿಸ್ತಿಯ ಜೀವಿತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕರ್ತನಿಗಾಗಿ ಜೀವಿಸಲಿಕ್ಕೆ ಅದು ಸಾಧ್ಯತೆ ಉಂಟಾಗ್ತದೆ ಎಂಬುದಾಗಿ. ಮೊದಲನೇದಾಗಿ ಪ್ರಿಯಾರಿಟಿ, ಪ್ರಥಮತೆ ಅಥವಾ ಆದ್ಯತೆ. ಆದಿಕಾಂಡ 6ನೇ ಅಧ್ಯಾಯ 22ನೇ ವಚನ. ಆದಿಕಾಂಡ 6ನೇ ಅಧ್ಯಾಯ 22ನೇ ವಚನ. ಬೇಗ ಓದಿ. ಏನ್ ಮಾಡಿದನು? ಪ್ರಿಯಾರಿಟಿಯಲ್ಲಿ ನಾವು ನೋಡ್ತೇವೆ. ಏನದು? ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಏನ್ ಮಾಡಿದನು?
ಮಾಡಿದನು ಏನಾಗ್ತದೆ, ನಮ್ಮ ಜೀವಿತದಲ್ಲಿ ದೇವರು ಅಥವಾ ಪವಿತ್ರಾತ್ಮ ದೇವರು ನಮ್ಮ ಹೃದಯದಲ್ಲಿ ಇದ್ದುಕೊಂಡು ನಮ್ಮ ಆತ್ಮೀಕ ಜೀವಿತದಲ್ಲಿ ಅನೇಕ ರೀತಿಗಳಲ್ಲಿ ನಮಗೆ ಪ್ರೇರೇಪಣೆಯನ್ನು ಆತನು ಕೊಡುತ್ತಾನೆ. ಈ ರೀತಿಯಲ್ಲಿ ನಡೆಯಬೇಕು, ಆತ್ಮೀಕ ಜೀವಿತದಲ್ಲಿ ಮುನ್ನಡೆಯಬೇಕು ಎಂಬುವಂಥ ಆ ಪ್ರೇರೇಪಣೆಯನ್ನು ಕೊಡುವಾಗ ಏನಾಗ್ತದೆ ಗೊತ್ತಾ, ನಮ್ಮ ಜೀವಿತದಲ್ಲಿ ನಾವು ಅದನ್ನು ಅಸಡ್ಡೆ ಮಾಡುವಂಥವರಾಗಿರ್ತಾರೆ. ಅದು ಪವಿತ್ರಾತ್ಮನ ನಡೆಸುವಿಕೆಯನ್ನು, ದೇವರ ನಡೆಸುವಿಕೆಯನ್ನು, ದೇವರು ಕೊಡುವಂಥ ಪ್ರೇರೇಪಣೆಯನ್ನು ಅನೇಕ ಸಾರಿ ನಾವು ಗುರುತಿಸಲಾರದೆ ಹೋಗಿ ನಾವು ಏನಾಗ್ತದೆ, ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಬೆಳವಣಿಗೆಯನ್ನು ಹೊಂದಲಿಕ್ಕೆ ಸಾಧ್ಯತೆ ಉಂಟಾಗದೆ ಹೋಗ್ತದೆ. ದೇವರಿಗೆ ವಿಧೇಯರಾಗದೆ ಹೋಗುವಂಥ ಪರಿಸ್ಥಿತಿ ಉಂಟಾಗ್ತದೆ. ನೋಹನು ಏನಂತೆ, ದೇವರು ಹೇಳಿದ ಪ್ರಕಾರ ಅವನು ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಮುಂಚೆ ಜೆನೆಸಿಸ್ 12:4 ಜೆನೆಸಿಸ್ 12:4 ಏನಂತೆ, ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು. ನೋಡ್ರಿ, ಅಬ್ರಹಾಮನು ಅನ್ಯ ದೇಶದಲ್ಲಿ ಇದ್ದುಕೊಂಡು ವಿಗ್ರಹಾರಾಧಕನಾಗಿ ಅವನು ಜೀವಿಸುವಾಗ ನೋಡ್ರಿ, ದೇವರನ್ನು ಅವನನ್ನು ಕರೆದಾಗ ಅವನು ಯಾವ ರೀತಿಯ ಒಂದು ಅಡ್ವರ್ಸ್ ಆದಂತ ಬಿಹೇವಿಯರ್ ಅವನಲ್ಲಿ ಇರಲಿಲ್ಲ. ಆದರೆ ಅವನು ನೇರವಾಗಿ ಏನ್ ಮಾಡಿದನು, ದೇವರ ಮಾತಿಗೆ ಅವನು ಪ್ರಿಯಾರಿಟಿ, ಆ ದೇವರ ಮಾತಿಗೆ ಪ್ರಥಮತೆ, ಮೊದಲನೇ ಸ್ಥಾನವನ್ನು ನೋಡ್ರಿ ಅವನು ಕೊಟ್ಟು ಅವನು ಹೊರಟು ಹೋದನು ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ವಿಶ್ವಾಸಿಯ ಜೀವಿತದಲ್ಲಿ ದೇವರಿಗೆ ಆದ್ಯತೆ 2022ನೇ ಇಸ್ವಿಗೆ ಬರುವಾಗ ಪ್ರಥಮವಾಗಿ ನಾವು ಮಾಡಬೇಕಾದದ್ದು ದೇವರಿಗೆ ಪ್ರಥಮತೆಯನ್ನು ನಾವು ಕೊಡಬೇಕು, ದೇವರಿಗೆ ಆದ್ಯತೆಯನ್ನು ನಾವು ಕೊಡಬೇಕು. ಈ ಅಬ್ರಹಾಮನು ಮತ್ತು ಲೋಟನ ಒಟ್ಟಾಗಿ ಅವರು ಕಾನಾನ್ ದೇಶಕ್ಕೆ ಅವರು ಬಂದಾಗ ಅಲ್ಲಿ ಏನಾಯಿತು, ಅಬ್ರಹಾಮನು ದೇವರ ಮೇಲೆ ಹತ್ತುಕೊಂಡನು, ಲೋಟನು ಅವನು ಲೋಕದ ಕಡೆಗೆ ಅವನು ನೋಡ್ತಾ ಇದ್ದನು. ಎಲ್ಲಿ ಒಳ್ಳೆ ಫಲವತ್ತಾದ ಜಮೀನಿದೆ, ಫಲವತ್ತಾದ ಜಮೀನು ಎಲ್ಲಿದೆ ಅಲ್ಲಿಗೆ ನಾನು ಹೋಗಬೇಕು, ನಾನು ವೃದ್ಧಿಯಾಗಬೇಕು, ಐಶ್ವರ್ಯವಂತನಾಗಬೇಕು, ಲೋಕದಲ್ಲಿ ಎಲ್ಲವನ್ನು ಸಂಪಾದಿಸಬೇಕು. ಅವನು ಕೂಡ ನೀತಿವಂತನೇ, ಆ ರೀತಿಯಲ್ಲಿ ಅವನು ಯೋಚನೆ ಮಾಡಿದ. ಆಗ ಅಬ್ರಹಾಮನು ಇಲ್ಲ, ಅವನು ಫಸ್ಟ್ ಪ್ಲೇಸ್ ಅವನು ತಗೊಳ್ಬೋದಿತ್ತು ಅಬ್ರಾಹ್ಮನು. ಯಾಕಂದ್ರೆ ಲೋಟನನ್ನು ದೇವರು ಕರೀಲಿಲ್ಲ, ಅವನು ಅಬ್ರಾಹ್ಮನ ಜೊತೆಗೆ ಬಂದಂಥವನು. ಆದರೆ ಅಬ್ರಹಾಮನು ತಾನು ಯಾವ ಡಿಸಿಷನ್ಸ್ಗಳನ್ನು ಮಾಡಲಿಲ್ಲ, ಯಾವ ರೀತಿಯಲ್ಲಿಯೂ ನಾನೇ ಎಲ್ಲವನ್ನು ಡಿಸಿಷನ್ ತೆಗೆದುಕೊಳ್ತೇನೆ ಎಂಬುದಾಗಿ ಅವನು ಮಾಡಲಿಲ್ಲ. ಆದರೆ ಕರ್ತನ ಮೇಲೆ ಆತನು ಆದ್ಯತೆ, ಕರ್ತನಿಗೆ ಅವನು ಕೊಟ್ಟನು. ನನ್ನ ಜೀವಿತವನ್ನು ಕರ್ತನು ಕರೆದವನು ಆತನನ್ನು ನಡೆಸುತ್ತಾನೆ ಅಂತಕ್ಕಂಥ ಆ ಒಂದು ನಿಜವಾದಂಥ ತಿಳುವಳಿಕೆ ನೋಡ್ರಿ ಅಬ್ರಹಾಮನಲ್ಲಿ ಇತ್ತೆಂಬುದಾಗಿ ನಾವು ನೋಡ್ತೇವೆ. ಲೋಟನು ಅವನು ಆ ಫಲವತ್ತಾದ ಜಮೀನಿರುವ ಕಡೆ ಅದನ್ನು ಆರಿಸಿಕೊಂಡು ಅವನು ಹೊರಟು ಹೋದ ಮೇಲೆ ಎಷ್ಟನೇದು ಜೆನೆಸಿಸ್ 12:4 ನೋಡ್ತೀವಿ ನಾವು. ಸೊದೋಮ್ ಗೊಮೋರದ ಬಗ್ಗೆ ಹೇಳಲ್ಪಟ್ಟಿದೆಯಲ್ಲ, ಎಷ್ಟು 13:10 ನೋಡ್ರಿ. ತಾಳೆ ಸಾಕು ಸಿಸ್ಟರ್. ನೋಡ್ರಿ, ಅಲ್ಲಿ ನೀವು ಅದರ ಅರ್ಥವನ್ನು ನೀವು ನೋಡುವುದಾದರೆ ಸದೋಮ್ ಎಂಬುದಾಗಿ ಹೇಳುವಾಗ ಸುಡಲ್ಪಡುವ ದೇಶ ಎಂಬುದಾಗಿ ಅದಕ್ಕೆ ಅರ್ಥ, ಬರ್ಂಟ್ ಎಂಬುದಾಗಿ ಅದಕ್ಕೆ ಅರ್ಥ, ಸುಡಲ್ಪಡ್ತಕ್ಕಂಥ ದೇಶ ಎಂಬುದಾಗಿ ಅದಕ್ಕೆ ಅರ್ಥ. ಆಮೇಲೆ ಗೊಮೋರ ಎಂಬುದಾಗಿ ಹೇಳಲ್ಪಟ್ಟಿದೆಯಲ್ಲ, ಅದರ ಅರ್ಥ ಏನು ಗೊತ್ತಾ, ಸಬ್ಮರ್ಷನ್ ಎಂಬುದಾಗಿ, ಅಂದರೆ ಮುಳುಗಿ ಹೋಗುವಂಥ ಒಂದು ಪಟ್ಟಣ ಎಂಬುದಾಗಿ ಅದಕ್ಕೆ ಅರ್ಥ ಇದೆ. ಅಂಥದ್ದನ್ನು ಅವನು ಲೋಟನು ಅವನು ಅದು ಒಳ್ಳೆಯದೆಂಬುದಾಗಿ ಅವನು ಆರಿಸಿಕೊಂಡು ಹೋದ. ಆದರೆ ಅಬ್ರಹಾಮನು ನೋಡ್ರಿ, ಅವನು ದೇವರ ಚಿತ್ತಕ್ಕಾಗಿ, ದೇವರ ನಡೆಸುವಿಕೆಗಾಗಿ ನೋಡ್ರಿ ಅವನು ಕಾದನು, ಮತ್ತು ದೇವರು ಅವನಿಗೆ ಕೊಡಬೇಕಾದಂಥ ಆಶೀರ್ವಾದವನ್ನು ಆತನು ಕೊಟ್ಟನೆಂಬುದಾಗಿ ನಾವು ನೋಡ್ತೀವಿ. ಅದರಿಂದ ನಾನು ಯಾಕೆ ಇದನ್ನು ಹೇಳ್ತೇನೆ ಎಂಬುದಾಗಿ ಹೇಳಿದರೆ,
ದೇವರಿಗೆ ನಮ್ಮ ಆತ್ಮೀಕ ಜೀವಿತದ ಎಲ್ಲ ಸಂಗತಿಗಳಲ್ಲಿ ಪ್ರಥಮತೆಯನ್ನು ನಾವು ಕೊಡುವಂಥದ್ದು, ಆದ್ಯತೆಯನ್ನು ಕೊಡುವಂಥದ್ದು ಅದು ಪ್ರಾಮುಖ್ಯವಾದ ಸಂಗತಿ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಬೇಕು. ದಾವೀದನ ಜೀವಿತದಲ್ಲಿ ಅವನು ದೇವರಿಗೆ ಪ್ರಥಮತೆಯನ್ನು ಆತನು ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ದಾನಿಯೇಲನ ಜೀವಿತದಲ್ಲಿ ಅವನು ದೇವರಿಗೆ ಕೊಟ್ಟಂಥ ಆದ್ಯತೆಯ ಕುರಿತಾಗಿ ನಾವು ನೋಡ್ತೇವೆ. ದಾನಿಯೇಲ 1:8-9. ದಾನಿಯೇಲ 1:8-9. ನೋಡ್ರಿ, ಪ್ರಿಯಾರಿಟಿ ಅಂದರೆ ಆ ದಾನಿಯೇಲನು ದೇವರಿಗೆ ಕೊಡ್ತಕ್ಕಂಥ ಆದ್ಯತೆಯ ಕುರಿತಾಗಿ ನಾವು ನೋಡ್ತೇವೆ. ಅದನ್ನು ಅವನು ಬಿಟ್ಟುಕೊಡ್ಲಿಲ್ಲ ಅಲ್ವೇ? ತನ್ನನ್ನು ತಾನು ಅಶುದ್ಧ ಮಾಡಿಕೊಳ್ಳಿಕ್ಕೆ ಅವನು ಸಿದ್ಧನಾಗಿರಲಿಲ್ಲ. ಆದರೆ ಮೊದಲನೇ ಪ್ರಥಮ ಸ್ಥಾನವನ್ನು ನೋಡ್ರಿ, ಅವನು ಮುಂದೆ ನೀವು ಓದುವಾಗ ಎಲ್ಲ ಸಂಗತಿಗಳಲ್ಲಿ ನೋಡ್ರಿ, ಅವನು ದೇವರ ಮೊರೆ ಹೋಗುವಂಥದ್ದನ್ನು, ದೇವರ ಚಿತ್ತವನ್ನು ಯಾಚಿಸುವಂಥದ್ದನ್ನು, ದೇವರಿಂದ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು, ದೇವರಿಗೆ ಕೊಟ್ಟಂಥ ಆ ಪ್ರಿಯಾರಿಟಿಯನ್ನು ನಾವಲ್ಲಿ ತಿಳ್ಕೊಳ್ಳುವಂಥವರು ನಾವು ಆಗಿರ್ತೇವೆ. ಆದ್ದರಿಂದ ಈ ಎಕ್ಸಾಂಪಲ್ಸ್ಗಳು ನಮ್ಮನ್ನು ನೋಡ್ರಿ ಆತ್ಮೀಕವಾಗಿ ನಡೆಸುವಂಥವುಗಳು, ಎಚ್ಚರಿಕೆಯನ್ನು ತರುವಂಥವುಗಳು ಅವು ಆಗಿರುತ್ತೇವೆ. ಮತ್ತಾಯ 28:19 ನಾವು ಓದ್ತೀವಲ್ಲ, ದೇವರು ಕೊಟ್ಟಂಥ ಶಿಷ್ಯರಿಗೆ ಕೊಟ್ಟಂಥ ಆಜ್ಞೆ ಏನದು? ಲೋಕದ ಕಟ್ಟಕಡೆಯವರೆಗೆ ನೋಡ್ರಿ, ದೇವರಿಗೆ ಕೊಟ್ಟಂತ ಆಜ್ಞೆ. ಶಿಷ್ಯರು ಆಗಿದ್ದಂಥ ಅವರು ಪ್ರಥಮತೆಯನ್ನು, ಸುವಾರ್ತೆಯನ್ನು ಸಾರಲಿಕ್ಕೆ ಅವರು ಕೊಟ್ಟರು ಅಲ್ವೇ? ಆದ್ಯತೆಯನ್ನು ಅವರು ಕೊಟ್ಟರು. ಅವರು ಸುವಾರ್ತೆಯನ್ನು ಸಾರಲಿಕ್ಕೆ ಆ ಆದ್ಯತೆಯನ್ನು, ಕರ್ತನ ಆಜ್ಞೆಯನ್ನು ಪಾಲಿಸದೆ ಒಂದು ವೇಳೆ ಅವರು ಅಯ್ಯೋ ಏನೇ ಹೇಳ್ತಾ ಇದ್ದಾರೆ ಯೇಸು ಕ್ರಿಸ್ತನು, ಆದರೆ ನಮಗೆ ಬೇರೆ ಜೀವಿತ ಇದೆ ಎಂಬುದಾಗಿ ನಾವು ತಿಳ್ಕೊಂಡು ಅದನ್ನು ನೆಗ್ಲೆಕ್ಟ್ ಮಾಡಿ ಹೊರಟು ಹೋಗಿದ್ದರೆ ಇವತ್ತಿನ ದಿವಸ ನೋಡ್ರಿ, ನಾವು ಕ್ರೈಸ್ತರಾಗಿ ಈ ರೀತಿಯಲ್ಲಿ ನಾವು ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸುವಾರ್ತೆ ಲೋಕದ ಕಟ್ಟಕಡೆಯವರೆಗೆ ಅದು ಹಬ್ಬುತ್ತಾ ಇರಲಿಲ್ಲ ಅಲ್ವೇ? ಹಾಗಾದರೆ ದೇವರು ನಮಗೆ ಕೊಡ್ತಕ್ಕಂಥ ಪ್ರಥಮತೆ ಏನು? ದೇವರು ಕೊಡ್ತಕ್ಕಂಥ ಆದ್ಯತೆ ನಮಗೇನು? ನಾವು ಕಂಡುಕೊಳ್ಳಬೇಕಾದದ್ದೇನು? ಕರ್ತನಿಗಾಗಿ ಸಾಕ್ಷಿ ಕೊಡಬೇಕು, ಕರ್ತನಿಗಾಗಿ ಸುವಾರ್ತೆಯನ್ನು ಸಾರಬೇಕು. ಲೋಕದ ಕಡೆಯವರೆಗೆ ನಾವು ಹೋಗದೆ ಹೋಗಿದ್ರು, ನಾವಿರ್ತಕ್ಕಂಥ ಪರಿಸರದಲ್ಲಿ, ನಾವಿರ್ತಕ್ಕಂಥ ಕುಟುಂಬದಲ್ಲಿ, ನಾವಿರ್ತಕ್ಕಂಥ ಸಭೆಯಲ್ಲಿ, ನಾವು ಸಂಧಿಸ್ತಕ್ಕಂಥ ವ್ಯಕ್ತಿಗಳಲ್ಲಿ, ನಾವು ಕೆಲಸ ಮಾಡ್ತಕ್ಕಂಥ ಆಫೀಸ್ನಲ್ಲಿ, ನಮ್ಮ ಸ್ನೇಹಿತರ ಮಧ್ಯದಲ್ಲಿ, ಸ್ನೇಹಿತೆಯರ ಮಧ್ಯದಲ್ಲಿ, ಇದೆಲ್ಲ ಪರಿಸರದಲ್ಲಿ ನಾವು ಕರ್ತನನ್ನು ಪ್ರಕಟಿಸಬೇಕು, ಕರ್ತನ ಬೆಳಕನ್ನು ಚೆಲ್ಲಬೇಕು, ಕರ್ತನ ಸುವಾರ್ತೆಯನ್ನು ಸಾರಬೇಕು, ಯೇಸು ಕ್ರಿಸ್ತನಿಂದ ಬರ್ತಕ್ಕಂಥ ರಕ್ಷಣೆಯ ಕುರಿತಾಗಿ ನಾವು ತಿಳಿಸಬೇಕು. ಇದು ಪ್ರಿಯಾರಿಟಿ ನಮ್ಮ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಬೇಕಾದದ್ದೆಂಬುದಾಗಿ ನಾವು ನೋಡ್ತೇವೆ. ಪೌಲನು ಏನು ಮಾಡಿದ? ಪೌಲನು ಅವನು ಆ 9ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ ಅವನು ರಕ್ಷಿಸಲ್ಪಟ್ಟ ತಕ್ಷಣ ಓದಿರೋದನ್ನ 9:20, ಆಕ್ಟ್ಸ್ 9:20. ಏನಂತೆ? ಅವನೇನು ಮಾಡಿದ್ನ? ತಡ ಮಾಡದೆ ಅವನೇನು ಮಾಡಿದ? ಸ್ಟಾರ್ಟ್ ಮಾಡಿಬಿಟ್ಟ ಅವನು ಸುವಾರ್ತೆ ಸಾರಲಿಕ್ಕೆ. ತಡ ಮಾಡದೆ, ಟೈಮೇ ಇಲ್ಲ. ರಕ್ಷಿಸಲ್ಪಟ್ಟ, ಅವನಿಗೆ ಪವಿತ್ರಾತ್ಮನ ವರ ಸಿಕ್ತು, ದೀಕ್ಷಾ ಸ್ನಾನವನ್ನು ಅವನು ಪಡ್ಕೊಂಡ. ಅಲ್ಲೇ ಅವನಿದ್ದಂಥ ಯಾವ ಪಟ್ಟಣ? ದಮಸ್ಕದಲ್ಲಿಯೇ ಸ್ಟಾರ್ಟ್ ಮಾಡಿಬಿಟ್ಟ ಸುವಾರ್ತೆ ಸಾರಲಿಕ್ಕೆ, ವಾಕ್ಯ ಹೇಳಲಿಕ್ಕೆ, ಬೋಧಿಸಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟ. ಅಂದರೆ ಯೇಸುಸ್ವಾಮಿಗೆ ವಿರೋಧವಾಗಿ ಜೀವಿಸಿದಂಥವನು, ಅವನು ಯೇಸುಸ್ವಾಮಿ ಫಾಲೋವರ್ಸ್ನ ಅವನು ಎಲ್ಲ ರೀತಿಯಲ್ಲಿ ಹಿಂಸೆ ಪಡಿಸಿ ಸೆರೆಮನೆಗೆ ಹಾಕಿಸಿದಂಥ ವ್ಯಕ್ತಿ, ಅವನ ಜೀವಿತದಲ್ಲಾದಂಥ ಬದಲಾವಣೆ ನೋಡಿ. ಅವನು ದೇವರಿಗೆ ಕೊಟ್ಟಂಥ ಒಂದು ಪ್ರಿಯಾರಿಟಿ ಅವನ ಜೀವಿತದಲ್ಲಿ ಏನಾಯಿತು? ತಡ ಮಾಡದೆ ಅವನು ನೋಡ್ರಿ ಕರ್ತನಿಗೋಸ್ಕರವಾಗಿ ಸುವಾರ್ತೆಯನ್ನು ಸಾರಲಿಕ್ಕೆ, ಜನರನ್ನು ಒಡಂಬಡಿಸಲಿಕ್ಕೆ, ನೀವು ಅನೇಕ ಕಡೆಗಳಲ್ಲಿ ನಾವು ಓದ್ತೇವೆ ಅದನ್ನು.
ಅವರನ್ನು ಸಭಾ ಮಂದಿರಗಳಲ್ಲಿ ಅವರೊಂದಿಗೆ ವಾಗ್ವಾದ ಮಾಡಿ ಅವರನ್ನು ಒಡಂಬಡಿಸಿದನು ಮತ್ತು ಅನೇಕರು ಕರ್ತನ ಕಡೆಗೆ ತಿರುಗಿಕೊಂಡರು, ರಕ್ಷಣೆಯನ್ನು ಹೊಂದಿದರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಮ್ಮ ಜೀವಿತದಲ್ಲಿ ನಾವು ವಿಶ್ವಾಸಿಗಳಾಗಿ ಸುಮ್ಮನೆ ಇದ್ದುಬಿಟ್ಟು ನಾವು ಒಂದು ಸಪ್ಪೆ ಜೀವಿತ ನಡೆಸಬೇಕಂತ ದೇವರು ನಮ್ಮನ್ನು ಕರೆದಿಲ್ಲ. ಕರ್ತನಿಗೆ ನಾವು ಪ್ರಿಯಾರಿಟಿಯನ್ನು ಕೊಡಬೇಕು, ಕರ್ತನ ಕಾರ್ಯಗಳಿಗೆ ಪ್ರಿಯಾರಿಟಿಯನ್ನು ಕೊಡಬೇಕು, ಕರ್ತನ ಸೇವೆಗೆ ಪ್ರಿಯಾರಿಟಿಯನ್ನು ಕೊಡಬೇಕು, ಸ್ವಾರ್ಥೆಯನ್ನು ಸಾರಲಿಕ್ಕೆ ನಾವು ಪ್ರಿಯಾರಿಟಿಯನ್ನು ನಾವು ಕೊಡಬೇಕು. ಯಾವ ಕಾಲಕ್ಕೆ ಬಂದು ನಿಂತಿದ್ದೇವೆ ನಾವು ಈಗಾಗಲೇ? ಏನೂ ಮಾಡೋಕ್ಕಾಗಲ್ಲ ಈಗ. ಯಾವ್ದೊಂಥರ ಅಡ್ವಾಂಟೇಜ್ ಆಗ್ಬಿಟ್ಟಿದೆ ಎಲ್ಲರಿಗೀಗ, ಒಂದು ರೀತಿಲಿ ಇಂಡೈರೆಕ್ಟ್ ಆಗಿ ಅದು ಅಡ್ವಾಂಟೇಜು. ಹೆಂಗಿದ್ರೂ ನಾವು ಸಾರ್ತಾ ಇಲ್ಲ. ಈಗ ರೆಸ್ಟ್ರಿಕ್ಷನ್ನು ತಂದುಬಿಟ್ಟಿದ್ದಾರೆ. ಆದ್ದರಿಂದ ನಮಗೆ ಯಾಕೆ ಬೇಕು ಬಾಯಿ ಮುಚ್ಕೊಂಡು ಸುಮ್ಮನಿರೋ ನಾವು ಅನ್ನುವಂಥ ಸ್ಥಿತಿ ವಿಶ್ವಾಸಿ ಜೀವಿತದಲ್ಲಿ ಈಗ ಬಂದಿದೆ. ಹಾಗಾದರೆ ಇಷ್ಟು ಸಮಯ ದೇವರು ಕೊಟ್ಟನಲ್ಲ, ನಾವು ರಕ್ಷಣೆ ಹೊಂದಿದ ದಿವಸದಿಂದ ಇಲ್ಲಿಯವರೆಗೆ 20 ವರ್ಷ, 10 ವರ್ಷ, 40 ವರ್ಷ, 50 ವರ್ಷ ನನ್ನ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ನಾನು, ಅಲ್ವೇ? ಎಷ್ಟು ಸಮಯವನ್ನು ದೇವರು ನಮಗೆ ಕೊಟ್ಟ. ಎಷ್ಟು ಜನರನ್ನು ನಾವು ಕರ್ತನ ಬಳಿಗೆ ನಡೆಸಿದೆವು, ಎಷ್ಟು ಜನರನ್ನು ಆಧರಿಸಿದೆವು, ಎಷ್ಟು ಸ್ವಾರ್ಥೆಯನ್ನು ಸಾರಿದೆವು. ಪ್ರಿಯರೇ, ನಾವು ಎಚ್ಚೆತ್ತುಕೊಳ್ಳಬೇಕು. ಕರ್ತನಿಗೆ ಪ್ರಿಯಾರಿಟಿಯನ್ನು ನಮ್ಮ ಜೀವಿತದಲ್ಲಿ ನಾವು ಕೊಡುವಂಥದ್ದು ಅದು ಪ್ರಾಮುಖ್ಯವಾದ ಸಂಗತಿ. ನಾನು ಫರ್ದರ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನನಗೆ ಸಮಯ ಇಲ್ಲ. ಆದ್ದರಿಂದ ನಾವು ತಿಳ್ಕೊಳ್ಳುವಂಥದ್ದು ಮೊದಲನೇದಾಗಿ ಆದ್ಯತೆ, ಪ್ರಥಮತೆಯನ್ನು ನಾವು ಕರ್ತನಿಗೆ ಕೊಡಬೇಕೆಂಬುದಾಗಿ. ಹಾಗಾದರೆ ಯಾವ ವಿಷಯಗಳಲ್ಲಿ ವಿಶ್ವಾಸಿ ಪ್ರಥಮತೆಯನ್ನು ಕೊಡಬೇಕು? 6:33, ಮತ್ತಾಯ 6:33, ಮತ್ತಾಯ 6:33. ಏನಂತೆ? ನೀವು ಅದಕ್ಕೆ ಅಲ್ಲಿ ಹೇಳಿರಲ್ಲ, ಅದು ಪ್ರಾಮುಖ್ಯವಾದ ಸಂಗತಿ. ಏನದು? ಮೊದಲು, ಫಸ್ಟ್ ಥಿಂಗ್ ಇನ್ ಯುವರ್ ಲೈಫ್. ದಟ್ ಶೋಸ್ ದ ಪ್ರಿಯಾರಿಟಿ ಇನ್ ಯುವರ್ ಲೈಫ್. ಫಸ್ಟ್ ಥಿಂಗ್ಸ್, ಮೊದಲನೇ ಕಾರ್ಯ ಮಾಡಬೇಕಾದದ್ದು ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡೀರಿ, ಅಲ್ವೇ? ನಾವು ಅದನ್ನು ಉಲ್ಟಾ ಓದ್ತೀವಿ. ಉಲ್ಟಾ ಆಗಿದೆ ನಮ್ಮ ಜೀವಿತದಲ್ಲಿ. ಮೊದಲೇನು ಎಲ್ಲ ಸರಿ ಹೋಗ್ಬಿಡ್ಬೇಕು, ನಮ್ಮ ಜೀವಿತ ಸಿಗೋದೆಲ್ಲ ಸಿಕ್ಬಿಡ್ಬೇಕು, ಎಲ್ಲ ನಮ್ಮ ಜೀವಿತ ಕಂಫರ್ಟಬಲ್ ಆಗ್ಬಿಡ್ಬೇಕು, ಆಮೇಲೆ ನೋಡೋಣ ದೇವರ ಕಾರ್ಯ ಮಾಡೋದಕ್ಕಲ್ಲ. ಅದಲ್ಲ, ದೇವರಿಗೋಸ್ಕರವಾಗಿ ಜೀವಿಸುವಂಥದ್ದು ಎಂಬುದಾಗಿ ಹೇಳುವಾಗ ಅದು ಇಟ್ಸ್ ಎ ಸ್ಯಾಕ್ರಿಫಿಷಿಯಲ್ ಲೈಫ್. ಅಂದರೆ ಹೆಚ್ಚಿನ ರೀತಿಯಲ್ಲಿ ನಮ್ಮನ್ನು ನಾವು ಅದಕ್ಕೆ ಕರ್ತನಿಗೋಸ್ಕರವಾಗಿ ಒಪ್ಪಿಸಿಕೊಡುವಂಥದ್ದು, ಪ್ರಾಯಶ್ಚಿತ್ತವಾದಂಥ ಒಂದು ಜೀವಿತ ನೋಡ್ರಿ ನಮ್ಮದು ಅದು ಆಗಬೇಕೆಂಬುವಂಥದ್ದನ್ನು ವಾಕ್ಯ ನಮಗೆ ಬೋಧಿಸುವಂಥದ್ದು ಅದು ಆಗಿರ್ತದೆ. ಲೂಕ 6:42 ಅದೇ ಅಲ್ಲಿ ಹೇಳಲ್ಪಟ್ಟಿದೆ ನೋಡಿ, ಅದೇ ಥರ. ಏನಂತೆ ನೋಡ್ರಿ, ಮೊದಲು ಅಲ್ಲೂ ಕೂಡ ಬಂದಿದೆ ಅದು. ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ. ಆದ್ಯತೆ, ಪ್ರಥಮತೆಯನ್ನು ಯಾವ ವಿಷಯಕ್ಕೆ ಕೊಡಬೇಕು ವಿಶ್ವಾಸಿ? ನೋಡಿ, ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಅವಳು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವರು ಪ್ರೀತಿ ಮಾಡೋದಿಲ್ಲ, ಇವರು ಆ ರೀತಿ ಮಾತಾಡ್ತಾರೆ, ಈ ರೀತಿ ಮಾತಾಡ್ತಾರೆ. ಈ ರೀತಿಯ ಎಲ್ಲ ರೀತಿಯ ಒಂದು ರೀತಿಯ ಮನಸ್ಸಿನಲ್ಲಿ ಕಸಿವಿಸಿಯನ್ನು ಇಟ್ಟುಕೊಂಡು ಅದು ಅನೇಕ ಸಾರಿ ಅದು ಹೊರಗೂ ಕೂಡ ಅದು ಬರುವಂಥದ್ದು ಅದು ಆಗಿರುತ್ತದೆ. ಆದರೆ ದೇವರ ವಾಕ್ಯ ಏನು ಹೇಳ್ತದೆ ಗೊತ್ತಾ? ನೀನು ಮೊದಲು ಮಾಡಬೇಕಾದಂಥ ಕಾರ್ಯ ಏನು? ನಿನ್ನ ಕಣ್ಣಿನಲ್ಲಿರುವ ತೊಲೆ. ಏನದು ತೊಲೆ ಅಂದರೆ ಒಂದು ದೊಡ್ಡ ರೀಪಿಸ್ ಪಟ್ಟಿ ಅಂತ ತಿಳ್ಕೊಳ್ಳಿ, ಅಲ್ವೇ? ದಿಮ್ಮಿ ಅಂದರೆ ಅದು ತುಂಬ ದೊಡ್ಡದು. ಕಣ್ಣಿನೊಳಗೆ ಒಂದು ತೊಲೆ ಅಂತ ಹೇಳಲ್ಪಟ್ಟಿದೆ ದೇವರ ವಾಕ್ಯ. ಅಂದರೆ ಅಷ್ಟೆಲ್ಲ ನಿಮ್ಮ ಕಣ್ಣಲ್ಲಿ ಇಟ್ಕೊಂಡು ಇನ್ನೊಬ್ಬರ ಬಗ್ಗೆ ಪಾಯಿಂಟ್ ಔಟ್ ಮಾಡಿ ತೋರಿಸ್ತಾ ಇರೋದು, ಅವನು ಸರಿ ಇಲ್ಲ, ಇವಳು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಕಾಮೆಂಟ್ ಮಾಡೋದು. ಮೊದಲು ಅದನ್ನು ಬಿಡಬೇಕು. ಯಾವಾಗ? 2022ಕ್ಕೆ ನಾವು ಬಿಡಬೇಕಾದ ಸಂಗತಿಗಳು ಯಾವುದು? ಪಡ್ಕೊಳ್ಳಬೇಕಾದಂಥ ಸಂಗತಿ ಯಾವುದು?
ಇದನ್ನು ನಮ್ಮ ಜೀವಿತದಲ್ಲಿ ಕರ್ತನು ಈ ಸಂಜೆಯಲ್ಲಿ ದೇವರಾತ್ಮನ ಮುಖಾಂತರವಾಗಿ ಆತನು ಮಾತನಾಡುವಂಥವನು ಆಗಿದ್ದಾನೆ. ಬಿಟ್ಟು ಬಿಡ್ರಿ. ಒಂದು ವೇಳೆ ನಮ್ಮ ಹೃದಯದಲ್ಲಿ ಇಂತಹ ಸಂಗತಿಗಳು ಇನ್ನೂ ಕೂತಿದ್ದು ಸಹೋದರನನ್ನು ದ್ವೇಷಿಸ್ತಾ ಇದ್ದರೆ, ಸಹೋದರಿಯನ್ನು ದ್ವೇಷಿಸ್ತಾ ಇದ್ದರೆ, ಈ ರೀತಿಯ ಸಂಗತಿಗಳು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಇವುಗಳನ್ನೇ ಸಾಧಿಸಿಕೊಂಡು ಹೋಗ್ತಾ ಇದ್ದರೆ ಈ ರಾತ್ರಿ ಅವುಗಳನ್ನು ನಾವು ಬಿಟ್ಟು ಬಿಡಬೇಕು ಅಲ್ವೇ? ಮೊದಲು ನಿನ್ನ ಕಣ್ಣಿನಲ್ಲಿ ಇರ್ತಕ್ಕಂಥ ತೊಲೆಯನ್ನು ತೆಗೆದುಹಾಕು, ಆಮೇಲೆ ಸಹೋದರನೋ ಸಹೋದರಿಯರೋ ಅವರ ಕಣ್ಣಿನಲ್ಲಿರುವ ಒಂದು ಚಿಕ್ಕ ರವೆ ಅದನ್ನು ನೀನು ಹೇಳಲಿಕ್ಕೆ ನಿನಗೆ ಸಾಧ್ಯ ಆಗ್ಬೋದು ಅಲ್ವೇ? ಆದ್ದರಿಂದ ಎಚ್ಚರಿಕೆಯನ್ನು ತಂದುಕೊಳ್ಳೋಣ. ಮೊದಲು ಮಾಡ್ತಕ್ಕಂಥ ಸಂಗತಿ ಪ್ರಿಯಾರಿಟಿ ಇನ್ ಯುವರ್ ಲೈಫ್ ಎಂಬುದಾಗಿ ಅದನ್ನು ಮತ್ತಾಯ 7:5 ಕೂಡ ನಾವು ಓದ್ತೀವಿ. ಮಾರ್ಕ 12:30-31. ಮಾರ್ಕ 12:30-31. ಏನಂದ್ರೆ ಮೊದಲನೇ ಆಜ್ಞೆ, ದ ಪ್ರಿಯಾರಿಟಿ ಇನ್ ಯುವರ್ ಲೈಫ್. ಮೊದಲನೇ ಪ್ರಥಮತೆ ಆದಂಥ ಸಂಗತಿ ಏನು? ನಿನ್ನ ಕರ್ತನ ದೇವರನ್ನು ನೀನೇನು ಮಾಡಬೇಕಂತೆ? ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಕರ್ತನನ್ನು ನೀನು ಪ್ರೀತಿ ಮಾಡಬೇಕು. 2022ರಲ್ಲಿ ಏನಾಯಿತು? ಹೌದು, ಎಷ್ಟೋ ಸಂಗತಿಗಳು ನಾನು ಇದನ್ನು ಮಾಡಲಿಲ್ಲ, ನಾನು ಕರ್ತನನ್ನು ಪ್ರೀತಿ ಮಾಡಲಿಲ್ಲ, ನಾನು ಹೆಚ್ಚಾಗಿ ಕರ್ತನಿಗಾಗಿ ಜೀವಿಸ್ಲಿಕ್ಕೆ ಆಗಲಿಲ್ಲ. ಏನದು ಕರ್ತನನ್ನು ಪ್ರೀತಿ ಮಾಡುವಂಥದ್ದು? ಕರ್ತನನ್ನು ನಾವು ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ಅಂದರೆ ಅದು ಆರಾಧನೆಯನ್ನು ವ್ಯಕ್ತಪಡಿಸುವಂಥದ್ದಾಗಿದೆ ಅಲ್ವೇ? ಎಷ್ಟು ಸಮಯವನ್ನು ನಾವು ಕೊಟ್ಟಿದ್ದೇವೆ ಕರ್ತನಿಗೆ? ಸುಮಾರು ಒಂದು 52 ವಾರಗಳು ನಮಗೆ ಸಿಕ್ತು 2021ರಲ್ಲಿ ಅಲ್ವಾ? 2021ರಲ್ಲಿ ಸುಮಾರು 52 ಭಾನುವಾರಗಳು ಸಿಕ್ತು. ಒಂದು ವೇಳೆ ನಾನು ಈಗ ಪ್ರಶ್ನೆಯನ್ನು ಕೇಳ್ಬೋದು ನಿಮಗೆ. ಅನೇಕರು ಯವನಸ್ಥರು, ಅನೇಕರು ದೊಡ್ಡವರು, ಅನೇಕರು ನೀವು ಕರ್ತನ ದಿನದಲ್ಲಿ ನಿಮಗೆ ಕೊಟ್ಟಂಥ ಆ ಸಮಯವನ್ನು ಉಪಯೋಗಿಸಿಕೊಂಡು ಆರಾಧನೆಯಲ್ಲಿ ನೀವು ಪಾಲ್ಗೊಂಡು ಕರ್ತನನ್ನು ಸ್ತುತಿಸಿದಿರಿ, ಕೊಂಡಾಡಿದಿರಿ. ಅದು ದೇವರ ಆಶೀರ್ವಾದವಾಗಿರ್ತದೆ, ನಿಮಗೆ ಆಶೀರ್ವಾದ. ಆದರೆ ನಮ್ಮಲ್ಲಿ ಇನ್ನೂ ಕೆಲವರಿದ್ದಾರ 52 ವಾರಗಳಲ್ಲಿ, ಈ ವರ್ಷದ ಪೂರ್ಣಗೊಂಡಂಥ ಆ ವರ್ಷದಲ್ಲಿ ಒಂದು ಸಾರಿಯೂ ನೀನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸದೆ ಇದ್ದಂಥ ಸ್ಥಿತಿ ನಿನ್ನ ಜೀವಿತದಲ್ಲಿ ಉಂಟಾ? ಇದ್ದಾರಾ ಇಂಥವರು ನಮ್ಮ ಸಭೆಯಲ್ಲಿ? ಇದ್ದಾರೆ ಇಲ್ವಾ? ಅನೇಕರು ತಮ್ಮ ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಲಿಲ್ಲ 21ರಲ್ಲಿ. ಹೇಗೆ ನೀನು ಕರ್ತನನ್ನು ಪ್ರೀತಿ ಮಾಡ್ತಿ? ನಿನ್ನ ಕರ್ತನನ್ನು ನಿನ್ನ ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಹೃದಯದಿಂದಲೂ, ಪೂರ್ಣ ಶಕ್ತಿಯಿಂದಲೂ ನೀನು ಪ್ರೀತಿ ಮಾಡಬೇಕು. ಎಲ್ಲಿ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿ? ಹೇಗೆ ನಿನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿ? ಸಭೆಗೆ ಬರುವಾಗ, ಆರಾಧನೆಗೆ ಬರುವಾಗ ಕರ್ತನಿಗೆ ತೋರಿಸಬೇಕಾದಂಥ ಗೌರವ, ಸನ್ಮಾನ, ಪ್ರೀತಿ ಇವುಗಳನ್ನು ನೀನು ವ್ಯಕ್ತಪಡಿಸುವಂಥವನು ನೀನಾಗಿದೆ. ಆದ್ದರಿಂದ ಏನು ಮಾಡಬೇಕು? ಮೊದಲು ಕರ್ತನನ್ನು ಪ್ರೀತಿ ಮಾಡು. ಮೊದಲು ಪೂರ್ಣ ಬುದ್ಧಿಯಿಂದಲೂ ಪ್ರಾಣದಿಂದಲೂ ಕರ್ತನನ್ನು ನೀನು ಪ್ರೀತಿ ಮಾಡಬೇಕು. ಇದನ್ನು ನಾವು 2022ರಲ್ಲಿ ನಾವು ಮಾಡಲಿಕ್ಕೆ ಹೋಗಬೇಕು. ದೇವರು ನಮ್ಮನ್ನು ಅದರಂತೆ ನಡೆಸಲಿ. 13:10 ಮಾರ್ಕ 13:10. ಮಾರ್ಕ 13:10. ಏನಂತೆ? ಮೊದಲು, ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಪ್ರಥಮತೆಯ ಕುರಿತಾಗಿ ನಾನು ಮಾತಾಡ್ತಾ ಇದ್ದೀನಿ. ಮೊದಲು ಎಲ್ಲ ಜನಾಂಗಗಳಿಗೆ ಸುವಾರ್ತೆಯು ಸಾರಲ್ಪಡಬೇಕು. ಯಾರು ಜವಾಬ್ದಾರಿ ಅದಕ್ಕೆ? ದೇವದೂತರಲ್ಲ, ಬೇರೆ ಯಾರೂ ಅಲ್ಲ, ವಿಶ್ವಾಸಿ. ನಿನ್ನ ಕೈಗೆ ಕೊಟ್ಟಿದ್ದಾನೆ ದೇವರು. ನಿನ್ನ ಕೈಗೆ ಆ ಸುವಾರ್ತೆಯನ್ನು ದೇವರು ಕೊಟ್ಟಿದ್ದಾನೆ. ಯಾಕೆ? ನಿನ್ನನ್ನು ಆರಿಸಿಕೊಂಡಿದ್ದಾನೆ, ನಿನ್ನನ್ನು ಕರೆದಿದ್ದಾನೆ. ನಿನ್ನಲ್ಲಿ ಸಕಲ ಆತ್ಮೀಯ ವರಗಳನ್ನು, ಆತ್ಮೀಕ ಆಶೀರ್ವಾದಗಳನ್ನು ದೇವರು ತುಂಬಿದ್ದಾನೆ ಅಲ್ವೇ? ಪವಿತ್ರಾತ್ಮನನ್ನು ನಿನಗೆ ಕೊಟ್ಟಿದ್ದಾನೆ ದೇವರು. ದೇವರು ನಿನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ? ಮೊದಲು ಜನಾಂಗಗಳಿಗೆ ಸುವಾರ್ತೆಯು ಸಾರಲ್ಪಡಬೇಕು. ಅದರ ಅರ್ಥ ಏನು? ನಾನಿರ್ತಕ್ಕಂಥ ಪರಿಸರ, ನಾನಿರ್ತಕ್ಕಂಥ ಕ್ಷೇತ್ರ, ನಾನಿರ್ತಕ್ಕಂಥ ಜಾಗ
ಇವುಗಳಲ್ಲಿ ನಾನು ಒಂದು ಇಂಪ್ಯಾಕ್ಟ್ ಆಗಿ ಜೀವಿಸಬೇಕು, ಕ್ರಿಸ್ತನನ್ನು ಪ್ರಕಟಿಸಬೇಕು, ಕ್ರಿಸ್ತನ ಬೆಳಕನ್ನು ಇತರರಿಗೆ ನಾವು ಚೆಲ್ಲಬೇಕು ಎಂಬತಕ್ಕಂಥ ನೋಡ್ರಿ ಈ ಮೊದಲ ಸಂಗತಿಯನ್ನು ನಾವು ತಿಳ್ಕೊಳ್ಳುವಂಥವರು ನಾವು ಆಗಿರುತ್ತೇವೆ. ಆಮೇಲೆ ಲೂಕ 14:28-30. ಲೂಕ 14. ಅದೇ ಪರಿಸ್ಥಿತಿ ನಮಗುಂಟಾಗಿದೆ ಈಗ. ಏನು ಹೇಳ್ತದೆ ದೇವರ ವಾಕ್ಯ? ಒಬ್ಬನು ಬುರುಜನ್ನು ಕಟ್ಟುವಂಥವನು, ಮನೆಯನ್ನು ಕಟ್ಟುವಂಥವನು, ಅದಕ್ಕೆ ಸರಿಯಾದಂಥ ಪ್ಲ್ಯಾನನ್ನು ಮಾಡ್ತಾನವನು. ಏನು ಫೈನಾನ್ಷಿಯಲ್ ಪ್ಲ್ಯಾನು, ಅದಕ್ಕೆ ಬೇಕಾದಂಥ ಮೆಟೀರಿಯಲ್ಗಳೇನು, ಏನೇನು ಬೇಕು ನನಗೆ ಎಲ್ಲ ರೀತಿಯಲ್ಲಿ ಅವನು ಸಾಮಗ್ರಿಗಳನ್ನು ಒದಗಿಸಿಕೊಂಡು ನೋಡ್ರಿ ಅವನನ್ನು ಮನೆಯನ್ನು ಕಟ್ಟಿ ಅದನ್ನು ಏನು ಮಾಡಬೇಕು, ಅವನು ಪೂರೈಸಬೇಕು. ಅದೇ ಕರ್ತನ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಏನೋ ನಾನು ರಕ್ಷಣೆಯನ್ನು ಹೊಂದಿಬಿಟ್ಟೆ, ನಾನು ಹಾಗೆ ವೇಗಾಗಿ ನನ್ನ ಜೀವಿತ ನಡೆಯುತ್ತಾ ಇದೆ, ಅಲ್ಲ, ಆ ರೀತಿ ಅಲ್ಲ. ಒಂದು ಪ್ಲ್ಯಾನ್ಡ್ ಲೈಫ್ ಇನ್ ಯುವರ್ ಲೈಫ್ ಅಂದರೆ ಒಂದು ಯೋಜನೆಯ ಜೀವಿತ, ಕರ್ತನಿಗಾಗಿ ನಿನ್ನ ಜೀವಿತ ಅದು ಸರಿಯಾದಂಥ ಯೋಜನೆ ಅಡಿಯಲ್ಲಿ ಅದು ಹೋಗುತ್ತಾ ಇದೆಯಾ? ಎಲ್ಲ ರೀತಿಯಲ್ಲಿ ನೀನು ಸಿದ್ಧಪಡಿಸಿಕೊಂಡಿದ್ದೀಯಾ ನಿನ್ನ ಜೀವಿತವನ್ನು? ಪ್ರಿಯಾರಿಟಿಯನ್ನು ನಿನ್ನ ಜೀವಿತದಲ್ಲಿ ಕೊಟ್ಟಿದೆಯಾ? ಈ 2022ರಲ್ಲಿ ನಮ್ಮನ್ನು ನಾವು ಸರಿಪಡಿಸಿಕೊಳ್ಬೇಕು. ಯಾವ ವಿಷಯಗಳಲ್ಲಿ ಬಿಡಬೇಕು ಅದನ್ನು ಬಿಡಬೇಕು. ಯಾವ ವಿಷಯಗಳಲ್ಲಿ ನಾವು ಹಿಂಜರಿದಿದ್ದೇವೋ ಆ ವಿಷಯಗಳಲ್ಲಿ ನಾವು ಮುಂದೆ ಬರಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಜನವರಿಯಿಂದ ಹಿಡಿದು ಡಿಸೆಂಬರ್ವರೆಗೆ ಏನೇನು ಪ್ಲ್ಯಾನ್ ಹಾಕಬೇಕು ನಾವು? ಆತ್ಮೀಕವಾದಂಥ ಪ್ಲ್ಯಾನ್ಗಳು ಏನೇನು? ಸಭೆಗೆ ಕ್ರಮವಾಗಿ ಬರಬೇಕು, ಆರಾಧನೆಗೆ ಕ್ರಮವಾಗಿ ಬರಬೇಕು, ಯವನಸ್ಥರ ಕೂಟಕ್ಕೆ ಬರಬೇಕು, ಪ್ರಾರ್ಥನಾ ಕೂಟಕ್ಕೆ ಬರಬೇಕು, ಸುವಾರ್ಥ ಸೇವೆಯಲ್ಲಿ ಇರುವಾಗ ಸುವಾರ್ಥ ಸೇವೆಯಲ್ಲಿ ಪಾಲು ತೆಗೆದುಕೊಳ್ಳಬೇಕು. ಹಿರಿಯರು ಡೀಕನ್ಸ್ಗಳು ಅವರು ಇಲ್ಲಿ ಹಾಡ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಬನ್ರಿ ಎಂಬುದಾಗಿ ಕರೆದಾಗ ಕರ್ತನಿಗೋಸ್ಕರವಾಗಿ ಹಾಡಲಿಕ್ಕೆ ಅದು ಕೂಡ ಒಂದು ಆರಾಧನೆಯಾಗಿರ್ತದೆ. ಬನ್ರಿ ಎಂಬುದಾಗಿ ಕರೆದಾಗ ಅದಕ್ಕೆ ನೆಗ್ಲೆಕ್ಟ್. ಅನೇಕರು ಬರುವುದಿಲ್ಲ, ಅನೇಕರು ಅದಕ್ಕೆ ಆಸಕ್ತಿಯನ್ನು ತೋರಿಸುವುದಿಲ್ಲ. ಅನೇಕ ವರ್ಷಗಳಿಂದ ನಾವು ಇದನ್ನು ನೋಡ್ತಾ ಇದ್ದೇವೆ. ಪ್ರಿಯ ಯವನಸ್ಥರೇ, ಎಲ್ಲಿದ್ದೀರಿ? ವೇರ್ ಆರ್ ಯು? ಎಲ್ಲಿದೆ ನಿಮ್ಮ ಆದ್ಯತೆ, ನಿಮ್ಮ ಪ್ರಿಯಾರಿಟಿ? ಅದು ಎಲ್ಲಿದೆ? ಯೋಚನೆ ಮಾಡಿಕೊಳ್ಳ್ರಿ. ಸರಿಯಾದಂಥ ಯೋಜನೆಯುಳ್ಳ ನಿಮ್ಮ ಆತ್ಮೀಕ ಜೀವಿತ ಅದು ಇಲ್ಲದೆ ಹೋದರೆ ನೋಡ್ರಿ ಅದರಿಂದ ಯಾವ ಪ್ರಯೋಜನ ಉಂಟಾಗ್ತಿಲ್ಲ. ಏನಾಗ್ತದೆ? ಅವನ 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 ಈಗ ಓದಿದಂಥ ಭಾಗದಲ್ಲಿ ಹಿನ್ನಡೆ, ಅವನ ಜೀವ ಅನೇಕರು ನೋಡಿ ಹಾಸ್ಯ ಮಾಡ್ತಕ್ಕಂಥ ಸ್ಥಿತಿ. ಇವನೇನಪ್ಪ 20 ವರ್ಷದಿಂದ ರಕ್ಷಣೆಯನ್ನು ಹೊಂದ, ಇವತ್ತು ನೋಡಿದ್ರೆ ಇನ್ನೂ ಹಂಗೆ ಇದ್ದಾನೆ ಅವನು. ಏನು ಅವನ ಜೀವಿತದಲ್ಲಿ ಬದಲಾವಣೆ ಇಲ್ಲ, ಅವನ ಜೀವಿತದಲ್ಲಿ ಒಂದು ಹೊಸ ಹುರುಪಿಲ್ಲ, ಅವನ ಜೀವಿತದಲ್ಲಿ ಕರ್ತನಿಗಾಗಿ ಹೆಚ್ಚಾಗಿ ಅವನು ಪ್ರಗತಿಯನ್ನು ಹೊಂದುವಂಥ ಸ್ಥಿತಿ ಅವನಲ್ಲಿ ಇಲ್ಲ ಎಂಬುವಂಥದ್ದನ್ನು ಅನೇಕರು ನೋಡಿ ಅದನ್ನು ಅವರು ಗುರುತಿಸಿ ಸಾಕ್ಷಿ ಹೇಳಲಿಕ್ಕೆ ಸಾಧ್ಯ ಉಂಟು. ಆ ರೀತಿಯಲ್ಲಿ ನಾವು ಆಗಬಾರ್ದು. ನಮ್ಮ ಜೀವಿತದಲ್ಲಿ ಕರ್ತನಿಗೆ ಮೊದಲ ಆದ್ಯತೆಯನ್ನು ನಾವು ಕೊಡುವಂಥದ್ದು ಅವಶ್ಯಕ ಆಗಿರುತ್ತದೆ ಎಂಬುದು. ಮಾರ್ಕ 16:9. ಮಾರ್ಕ 16:9. ಯಾರಿಗೆ ಕಾಣಿಸ್ಕೊಂಡ ಮೊದಲು? ಮಗ್ದಲದ ಮರಿಯಳಿಗೆ. ವಾರದ ಮೊದಲನೆಯ ದಿನ ಬೆಳಿಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಲದ ಮರಿಯಳಿಗೆ ಮೊದಲು ಆತನು ಕಾಣಿಸಿಕೊಂಡನು. ಯಾರು ಇವಳು? ಎಷ್ಟೋ ದೆವ್ವಗಳು, 7 ದೆವ್ವಗಳನ್ನು, ಅವಳಲ್ಲಿದ್ದಂಥ 7 ದೆವ್ವಗಳನ್ನು ಕರ್ತನು ಬಿಡಿಸಿದ್ದನು. ಅವಳು ಬಹಳ ಅದ್ಭುತವಾದ ಒಬ್ಬ ಕರ್ತನ ಹಿಂಬಾಲಕಳು ಅವಳಾಗಿದ್ದಳು. ಒಬ್ಬ ವಿಶ್ವಾಸಿ ಅವಳಾಗಿದ್ದಳು. ಯಾವಾಗಲೂ ಕರ್ತನ ಜೊತೆಗೆ ಪರಿಸರದಲ್ಲಿ ಅವಳು ಜೀವಿಸುತ್ತಾ ಇದ್ಲು. ತನ್ನ ಆತ್ಮೀಕ ಜೀವಿತದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಅವಳು ಹೊಂದ್ತಾ ಇದ್ಲು. ಅವಳೇ ನೋಡಿ ಯಾರು ನೋಡ್ರಿ, ಅವಳ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. ಆ ಸಮಾಧಿಗೆ ಮೊದಲು ಬಂದವಳು ಅವಳೇ. ಅಲ್ಲಿ ಅವಳು ಕರ್ತನಿಗೋಸ್ಕರವಾಗಿ ಕಾಯುತ್ತಾ ಇದ್ಲು. ಅದಕ್ಕೆ ಇಲ್ಲಿ ಬರೆಯಲ್ಪಟ್ಟಿದೆ. ಅವಳು ವಾರದ ಮೊದಲನೇ ದಿನ ಬೆಳಿಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಲದ ಮರಿ ಮೊದಲು ಕಾಣಿಸಿಕೊಂಡನು. ಯಾಕೆ ಬೇರೆಯವ್ರು ಇರಲಿಲ್ವಾ? ಪೇತ್ರ, ಯೋಹಾನ ಅವರು ಎಲ್ಲ ಇರಲಿಲ್ವಾ? ನೋಡ್ರಿ, ಮಗ್ದಲದ ಮರಿಗಳ ಒಂದು ಪ್ರಿಯಾರಿಟಿ ಯಾವ ರೀತಿ ಇತ್ತು? ಪ್ರಿಯರೇ, ನಾವು ಯಾವ ರೀತಿ ಇದ್ದೇವೆ?
ಕರ್ತನನ್ನು ನಾವು ಆತನ ಆಲಯದಲ್ಲಿ ನಾವು ಕಾಣಲಿಕ್ಕೆ ಪ್ರಥಮವಾಗಿ ಬರ್ತೀವ? ಮೊದಲು ನಾವು ಕಾಣಿಸಿಕೊಳ್ತೇವ? ಮೊದಲು ಬರ್ತೇವ ನಮ್ಮ ಜೀವಿತದಲ್ಲಿ? ಕೆಲವರು ಯಾವಾಗಲೂ ಎಷ್ಟೋ ಹೊತ್ತಾದ ಮೇಲೆ ಬಂದು ಹಿಂದೆ ಕೂತ್ಬಿಟ್ಟು ಹಾಗೆ ಹೊರಟು ಹೋಗೋದು. ಅನೇಕರು ದೇವರ ವಾಕ್ಯವನ್ನು ಕೇಳದೆ ಹಾಗೆ ಹೊರಟು ಹೋಗ್ತಕ್ಕಂಥದ್ದು. ಬಹಳ ಅಸಡ್ಡೆ ಜೀವಿತ ನಮ್ಮ ಜೀವಿತದಲ್ಲಿ ಉಂಟು. ನಾನು ಯಾಕೆ ನಿಮ್ಮನ್ನು ಡಿಸ್ಕರೇಜ್ ಮಾಡ್ಲಿಕ್ಕೆ ನಾನು ಹೇಳ್ತಾ ಇಲ್ಲ. 2021ನೇ ಇಸವಿಯಲ್ಲಿ ಎಷ್ಟು ಪ್ರಥಮತೆಯನ್ನು, ಆದ್ಯತೆಯನ್ನು ನಿನ್ನ ಜೀವಿತದಲ್ಲಿ ನಾವು ಕರ್ತನಿಗೆ ಕೊಟ್ಟಿದ್ದೇವೆ ಎಂಬುವಂಥದ್ದನ್ನು ನಾವು ಮನವರಿಕೆ ಮಾಡಿಕೊಳ್ಳುವಂಥದ್ದು. ಆದ್ದರಿಂದ ಈ ಮನವರಿಕೆ ಉಂಟಾಗಿ 2022ಕ್ಕೆ ನಾವು ಕಾಲಿಡುವಾಗ ನೋಡ್ರಿ, ಈ ಪ್ರಥಮತೆ ನಮ್ಮ ಜೀವಿತದಲ್ಲಿ ಬರಬೇಕಾದದ್ದು, ಅದು ಪ್ರಾಮುಖ್ಯವಾದ ಸಂಗತಿ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಬೇಕು. 2 ತಿಮೋತಿ 1:5. ನೋಡ್ರಿ, ಅದನ್ನ ನಾವು ಇಂಗ್ಲಿಷಲ್ಲಿ ನೀವು ಓದುವುದಾದರೆ ವಿಚ್ ಡ್ವೆಲ್ಟ್ ಫಸ್ಟ್ ಇನ್ ಯುವರ್ ಗ್ರ್ಯಾಂಡ್ ಮದರ್ ಲೂಯಿಸ್ ಆ್ಯಂಡ್ ಯುವರ್ ಮದರ್ ಯೂನಿಸ್ ಎಂಬುದಾಗಿ. ಅಲ್ಲಿ ಕನ್ನಡದಲ್ಲಿ ಮೊದಲು ಎಂಬತಕ್ಕಂಥ ಪದ ಬಿಟ್ಟೋಗಿದೆ. ಇಂಗ್ಲೀಷ್ನಲ್ಲಿ ಬೇಕಾದ್ರೆ ಓದ್ರಿ ನೀವು, ಅಲ್ಲಿದೆ ಏನಂತ, ವಿಚ್ ಡ್ವೆಲ್ಟ್ ಫಸ್ಟ್ ಇನ್ ಯುವರ್ ಗ್ರ್ಯಾಂಡ್ ಮದರ್ಸ್ ಲೂಯಿಸ್ ಆ್ಯಂಡ್ ಯುವರ್ ಮದರ್ ಯೂನಿಸ್. ಅಂದರೆ ಏನು ಅರ್ಥ ನೋಡ್ರಿ? ಆ ತಿಮೋಥೆಯನು ಅವರ ಕುಟುಂಬದಲ್ಲಿ ಹುಟ್ಟಿ ಅವರ ಅಜ್ಜಿ ಮತ್ತು ಅವರ ತಾಯಿ ಅವರ ಪ್ರಥಮತೆ, ಅವರು ಮಾಡ್ತಿದ್ದ ಮೊದಲನೇ ಕಾರ್ಯ, ಕರ್ತನಿಗಾಗಿ ಜೀವಿಸುವಂತ ಜೀವಿತ, ಅದು ಯಾರಲ್ಲಿ ಟ್ರಾನ್ಸ್ಫರ್ ಆಯಿತು? ತಿಮೋಥೆಯಲ್ಲಿ ಅದು ಟ್ರಾನ್ಸ್ಫರ್ ಆಯಿತು. ತಿಮೋಥಿನಲ್ಲಿ ಅದು ಪಡ್ಕೊಂಡ. ಅದಕ್ಕೆ ಅಲ್ಲಿ ಹೇಳ್ತಾ ಇರೋದು, ನಿನ್ನಲ್ಲಿ ಅಜ್ಜಿಯಲ್ಲಿ, ನಿನ್ನ ತಾಯಿಯಲ್ಲಿ ಇದ್ದಂಥ ಆ ಜೀವಿತ ನಿನ್ನಲ್ಲಿ ನಾವು ನೋಡ್ತಾ ಇದ್ದೇವೆ ಎಂಬುದಾಗಿ ಅದು ಹೇಳಿ ಅಲ್ವೇ? ನಾವು ಎಲ್ಡರ್ ಮಕ್ಕಳಾಗಿರ್ಬೋದು, ಅಥವಾ ಡೀಕನ್ಸ್ ಮಕ್ಕಳಾಗಿರ್ಬೋದು, ಅಥವಾ ಇನ್ನೂ ಸಭಾ ಸೇವಕರ ಮಕ್ಕಳಾಗಿರ್ಬೋದು, ಸಭೆಯಲ್ಲಿ ಪ್ರಾಮುಖ್ಯವಾದಂಥ ಸೇವಕರ ಮಕ್ಕಳಾಗಿರ್ಬೋದು, ಅಥವಾ ಒಳ್ಳೆಯ ಭಕ್ತಿಯುಳ್ಳ ಕುಟುಂಬಕ್ಕೆ ನೀವು ಸೇರಿದ ತಂದೆ ತಾಯಿಗಳ ಮಕ್ಕಳಾಗಿರ್ಬೋದು. ತಂದೆ ತಾಯಿಗಳನ್ನು ನೀವು ಫಾಲೋ ಮಾಡ್ತಾ ಇದ್ದೀರಾ? ತಂದೆ ತಾಯಿಗಳ ಆ ಆತ್ಮಿಕ ಜೀವಿತವನ್ನು ನೀವು ಅನುಸರಿಸ್ತಾ ಇದ್ದೀರಾ? ಇದು ನಮ್ಮ ಜೀವಿತದಲ್ಲಿ ಕರ್ತನು ಕೊಡ್ತಕ್ಕಂಥ ಒಂದು ಚಾಲೆಂಜ್. ತಿಮೋಥೆಯನಿಗೆ ನೋಡ್ರಿ, ಆತನು ಅಜ್ಜಿ ಮತ್ತು ಆತನ ತಾಯಿ ಅಲ್ಲಿದ್ದಂಥ ಆತ್ಮೀಕ ಜೀವಿತ ಅದು ನೋಡ್ರಿ ಅವನಲ್ಲಿ ನೆಲೆಗೊಂಡಿತ್ತು. ಅವನಲ್ಲಿ ಅದು ಟ್ರಾನ್ಸ್ಫರ್ ಅದು ಆಗಿತ್ತು. ನಿನ್ನ ಜೀವಿತದಲ್ಲಿ ಈ ಮಾರ್ಪಾಡು ಅದು ಬರಬೇಕು. ಜನರು ನೋಡಿ, ಇವರು ಇಂಥವ್ರ ಮಗ, ಇಂಥವರ ಮಗಳು, ಇಂಥವರ ಸೇವಕರ ಮಕ್ಕಳು, ಇವರು ಈ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ ಅಂತ ಹೇಳುವಂಥ ಒಂದು ಅಯೋಗ್ಯವಾದ ಸಾಕ್ಷಿಯನ್ನು ಕೊಡುವಂತಹ ಸ್ಥಿತಿಗೆ ಯವನಸ್ಥರು ಬರಬಾರದು. ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಂಡು ನಾವು ಸರಿಪಡಿಸಿಕೊಂಡು ಹೋಗುವಂಥದ್ದು ಅವಶ್ಯಕ ಆಗಿರ್ತದೆ. ನನಗೆ ಸಮಯ ಮುಗಿದೋಯ್ತು. 2ನೇದು ಪ್ರಗತಿ ಏನದು? ವಿಶ್ವಾಸಿ ಜೀವಿತದಲ್ಲಿ ಉಂಟಾಗಬೇಕಾದಂಥ ಒಂದು ಪ್ರೋಗ್ರೆಸ್ ಕುರಿತಾಗಿ ನಾವು ಅನೇಕ ವಾಕ್ಯಗಳಲ್ಲಿ ನಾವು ವಿಶ್ವಾಸಿ ವೃದ್ಧಿಯಾಗಬೇಕು, ವಿಶ್ವಾಸಿಯು ಫಲ ಬಿಡಬೇಕು ಏನಂತ ಹೇಳ್ತೇವೆ ನಾವು ಓದುವಾಗ. ಕೀರ್ತನೆ 1ನೇ ಅಧ್ಯಾಯ 2-3ನೇ ವಚನ ಗೊತ್ತಲ್ಲ ನಮಗೆ? ಓದಿ. ನೋಡ್ರಿ, ಇದೇ ಪ್ರೋಗ್ರೆಸ್. ಅದನ್ನು ನನಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಮಯ ಇಲ್ಲ, ನನ್ನ ಸಮಯ ಮುಗಿಯುತ್ತಾ ಬಂತು. ಆದ್ದರಿಂದ ಅದನ್ನು ನೀವು ಯೋಚನೆ ಮಾಡಿರಿ. ವಿಶ್ವಾಸಿ ವೃದ್ಧಿಯಾಗಬೇಕು, ಆತನ ಫಲ ಕೊಡಬೇಕು, ಅವನ ಜೀವಿತದಲ್ಲಿ ಸಫಲತೆಯನ್ನು ಅವನು ಕಾಣಬೇಕೆಂಬುವಂಥದ್ದನ್ನು ನಾವು ನೋಡ್ತೀವಿ. ಯೋಸೇಫನು ಆ ಗುಂಡಿಯೊಳಗೆ ಅವನ ಅಣ್ಣಂದಿರು ಅವನನ್ನು ಹಾಕಿ ಹೊರಟು ಹೋದ ಮೇಲೆ ದಾರಿ ಕಾಣದಂಥ ಜೀವಿತ ಅವನದ್ದಾಗಿತ್ತು. ಏನು ಗೊತ್ತಿಲ್ಲ, ಕತ್ತಲೆ ಅವನ ಜೀವಿತ ಆಗಿತ್ತು. ಆದರೆ ಯಾರಿದ್ರು ಅವನ ಸಂಗಡ? ದೇವರ ಅವನ ಸಂಗಡ ಇದ್ದನು. ನೋಡ್ರಿ, ದೇವರಿಗೆ ಆದ್ಯತೆಯನ್ನು ಅವನು ಕೊಟ್ಟನು.
ಅವನ ಮುಂದಿನ ಪ್ರೋಗ್ರೆಸ್, ಅವನ ಜೀವಿತದ ಅಭಿವೃದ್ಧಿ ಕರ್ತನ ಕೂಡ ಅವನು ಇರುವುದರಿಂದ ನೋಡ್ರಿ ಅವನ ಜೀವಿತದಲ್ಲಿ ಉಂಟಾಯಿತೆಂಬುವಂಥದ್ದನ್ನು ನಾವು ನೋಡ್ತೇವೆ. ಎಂಥ ಒಂದು ಸ್ಥಿತಿಯಲ್ಲಿದ್ದಂಥವನು ಉನ್ನತ ಸ್ಥಿತಿಗೆ ಬಂದ್ಬಿಟ್ಟ, ದೊಡ್ಡ ಅಧಿಕಾರಿಯಾಗುವಂಥ ಸ್ಥಿತಿಗೆ ಬಂದ. ನಿನ್ನ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ನಾವು ಕರ್ತನ ಕೈಗೆ ನಮ್ಮನ್ನು ಕೊಡುವಾಗ, ಆತನಿಗೆ ಆದ್ಯತೆಯನ್ನು ಕೊಡುವಾಗ ನಮ್ಮ ಜೀವಿತದಲ್ಲಿ ನೋಡ್ರಿ ಈ ಅಭಿವೃದ್ಧಿ, ಈ ಒಂದು ಪ್ರಗತಿ ಉಂಟಾಗಲಿಕ್ಕೆ ಉಂಟಾಗ್ತದೆ. ದಾನಿಯೇಲನ ಜೀವಿತದಲ್ಲಿಯೂ ಕೂಡ ಅದನ್ನು ನಾವು ವಾಕ್ಯದಲ್ಲಿ ಅನೇಕ ಎಕ್ಸಾಂಪಲ್ ಕೂಡ ಮುಖಾಂತರವಾಗಿ ನಾವು ನೋಡುವಂಥವರು ನಾವು ಆಗಿದ್ದೇವೆ. ಇರಲಿ. ಮೂರನೇದಾಗಿ ಪರ್ಫೆಕ್ಷನ್, ಏನದು? ಪರಿಪೂರ್ಣತೆ ವಿಶ್ವಾಸಿ ಜೀವಿತದಲ್ಲಿ ಬರಬೇಕು ಅಲ್ವಾ? ನಾವು ನಾವು ಕೊನೆಯ ಕೊರಿಂತ ಎಲ್ಲಿ ಓದ್ತೀವಿ ಅದನ್ನು ನೋಡ್ರಿ. ಪೌಲನು ಅಲ್ಲಿ ಆ ಕೊರಿಂತ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ವಿಶ್ವಾಸಿಗಳಿಗೆ ಎಚ್ಚರಿಕೆಯನ್ನು ಅವನು ನೀಡ್ತಾ ಇದ್ದಾನೆ. 3ನೇ ಅಧ್ಯಾಯ ಓದಿ ಸಿಸ್ಟರ್, 1ನೇ ವಚನದಿಂದ. ಸಹೋದರರೇ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಲಾರದೆ, ಪ್ರಾಪಂಚಿಕರು ಕ್ರಿಸ್ತನ ವಿಷಯದಲ್ಲಿ ಎಳೆ ಗೂಸುಗಳು ಆಗಿರುವಂತವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು. ನಿಮಗೆ ಹಾಲು ಕುಡಿಸಿದನು, ಅನ್ನ ಕೊಡಲಿಲ್ಲ. ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ. ಈಗಲಾದರೂ ಶಕ್ತಿ ಇಲ್ಲ, ಯಾಕೆಂದರೆ ಇನ್ನೂ ಶರೀರ ಸ್ವಭಾವವುಳ್ಳವರಾಗಿದ್ದೀರಿ. ಸಾಕು ಬಿಡಿ. ಇಬ್ರಿಯ 5 11ರಿಂದ. ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು, ಆದರೆ ನಿಮ್ಮ ಕಿವಿಗಳು ಮಂದವಾದದ್ದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಸಾಕು ಬಿಡಿ ಸಿಸ್ಟರ್. ಅಂದರೆ ನೋಡ್ರಿ, ವಿಶ್ವಾಸಿಯ ನೋಡ್ರಿ, ನಾವು ನೋಡಿದ ಪ್ರಕಾರವಾಗಿ ಪ್ರಿಯಾರಿಟಿ, ಪ್ರೋಗ್ರೆಸ್ ಅಂಡ್ ಪರ್ಫೆಕ್ಷನ್. ಈ ಹಾದಿಯಲ್ಲಿ ವಿಶ್ವಾಸಿ ಹಂತ ಹಂತವಾಗಿ ಆ ಮಟ್ಟವನ್ನು ಮುಟ್ಟಬೇಕು. ಆದರೆ ಇಲ್ಲಿ ಕೊರಂತ ಪತ್ರಿಕೆಯಲ್ಲಿ ನಾವು ನೋಡುವಾಗ ಆ ವಿಶ್ವಾಸಿಗಳ ಜೀವಿತ ಏನಾಗಿತ್ತಂದ್ರೆ, ಪೌಲನು ಆ ವಾಕ್ಯದ ಸ್ಟ್ಯಾಂಡರ್ಡ್ ಆಗಿ ಜೊತೆಗೆ ಅವನು ಮಾತಾಡಲಿಕ್ಕೆ ಸಾಧ್ಯವೇ ಆಗ್ತಿಲ್ಲ. ಇನ್ನೂ ಅವರಿಗೆ ABCD, ವಾಕ್ಯದ ABCDಯನ್ನು ಹೇಳುವಂಥ ಸ್ಥಿತಿಯೇ ಅವರ ಜೀವಿತದಲ್ಲಿತ್ತು. ಅಂದ್ರೇನು ABCD ಅಂದರೆ? ನೋಡಪ್ಪ, ಪಾಪ ಮಾಡಬಾರ್ದು, ಅಯೋಗ್ಯವಾಗಿ ಜೀವಿಸಬಾರ್ದು, ಈ ರೀತಿಯಲ್ಲಿ ನೀವು ಕೆಟ್ಟ ಸಹವಾಸವನ್ನು ಮಾಡಬಾರ್ದು. ಇದು ಬೇಸಿಕ್ ಸಂಗತಿಗಳು ಇವೆಲ್ಲ ವಿಶ್ವಾಸಿ. ಆದರೆ ಬೆಳವಣಿಗೆಯ ಜೀವಿತ ಅಂದರೆ ಏನು? ವಾಕ್ಯದಲ್ಲಿ ಬೆಳೆಯುವಂಥದ್ದು, ಪ್ರಾರ್ಥನೆಯಲ್ಲಿ ಬೆಳೆಯುವಂಥದ್ದು, ಸಭೆಯ ಆರಾಧನೆಯಲ್ಲಿ ಬೆಳೆಯುವಂಥದ್ದು, ವಿಶ್ವಾಸಿಗಳ ಅನ್ಯೋನ್ಯತೆಯಲ್ಲಿ ಮುಂದುವರಿಯುವಂಥದ್ದು, ಬೆಳೆಯುವಂಥದ್ದು, ಸಭೆಯ ಜೀವಿತದಲ್ಲಿ ನಿಮ್ಮ ಭುಜಗಳನ್ನು ಕೊಟ್ಟು ಭಾರವನ್ನು ಹೊರುವಂಥದ್ದು. ನೋಡ್ರಿ, ಇನ್ನೂ ಅನೇಕ ಸಂಗತಿಗಳು ಅಲ್ಲಿ ಅಡಗಿವೆ. ಆ ಒಂದು ಪರ್ಫೆಕ್ಷನ್ಗೆ ವಿಶ್ವಾಸಿ ಆತನು ಬರಬೇಕು ಎಂಬುವಂಥದ್ದನ್ನು ನೋಡ್ರಿ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಇಷ್ಟೊತ್ತಿಗೆ ಏನಾಗಬೇಕಿತ್ತು? ನೀವು ಬೋಧಕರಾಗಬೇಕಿತ್ತು. ಏನು ಬೋಧಕರು? ಸುಮ್ಮನೆ ಅದು ಇದು ಏನೇನೋ ಮಾತಾಡೋದ ಅಲ್ಲ, ವಾಕ್ಯ ಬೋಧನೆ. ನೋಡ್ರಿ, ಅನೇಕ ನಮ್ಮ ಸಹೋದರಿಗೆ ವಾಕ್ಯ ಬೋಧನೆ ಮಾಡ್ತಾ ಇದ್ದಾರೆ. ಈ 2021ರಲ್ಲಿ ನಮ್ಮ ಬಹಳ ಆಶ್ಚರ್ಯವಾದ ಸಂಗತಿ ಅದು. ಅದರಿಂದ ಇರಲಿಲ್ಲ. ಅನೇಕ ಸಹೋದರರು ತಮ್ಮ ಬಾಯಿಗಳನ್ನೇ ಬಿಡ್ತಾ ಇರಲಿಲ್ಲ. ಆದರೆ ದೇವರು ನೋಡ್ರಿ ಅವರ ಕೂಡ ಮಾತನಾಡಿದನು, ಅನೇಕರ ಕೂಡ ಮಾತನಾಡಿದನು. 2021ರಲ್ಲಿ ಪ್ರಾರ್ಥನೆಯ ಕುರಿತಾಗಿ, ವಾಕ್ಯದ ಕುರಿತಾಗಿ ಅನೇಕರು ಧ್ಯಾನಿಸಿ ದೇವರ ವಾಕ್ಯವನ್ನು ಬೋಧಿಸುವಂತೆಯೂ, ಪ್ರಾರ್ಥನಾ ಕುರಿತಾಗಿ ಅನೇಕ ವಿಷಯಗಳನ್ನು ಮಾತನಾಡುವಂತೆಯೂ ದೇವರು ಅವರನ್ನು ಉಪಯೋಗಿಸಿದ. ಲೀಡಿಂಗ್ ಟು ದ ಪರ್ಫೆಕ್ಷನ್, ಪರಿಪೂರ್ಣತೆಗೆ ನಾವು ಮುಟ್ಟುವಂಥ ಒಂದು ಸ್ಥಿತಿಗೆ ವಿಶ್ವಾಸಿ ಬರಬೇಕು ಎಂಬುದಾಗಿ ನೋಡ್ರಿ ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದಾಗಿದೆ. ನಾನು ಹಾಗೆ ಹೇಳಿಬಿಡ್ತೇನೆ. ಯಾವ್ಯಾವ ವಿಷಯಗಳಲ್ಲಿ ನಾವು ಪರಿಪೂರ್ಣತೆ ಮುಟ್ಟಬೇಕು? ತಾಳ್ಮೆಯನ್ನು ಪಡ್ಕೊಳ್ಳೋದರಲ್ಲಿ ವಿಶ್ವಾಸಿ ಆತನು ತಾಳ್ಮೆಯ ಸಿದ್ಧಿಗೆ ಬರುವುದರಲ್ಲಿ ಅವನು ಪ್ರಯತ್ನಿಸಬೇಕು. ಯಾಕೋಬ 1:4, ರೋಮ 5:3 ನಾವು ಅದನ್ನು ಓದ್ತೇವೆ. ಕರ್ತನನ್ನು ಪ್ರೀತಿ ಮಾಡೋದರಲ್ಲಿ ಸಿದ್ಧಿಗೆ ಬರಬೇಕು. ಶುದ್ಧತೆಯನ್ನು ಅನುಸರಿಸುವುದರಲ್ಲಿ ವಿಶ್ವಾಸಿ ಸಿದ್ಧಿಗೆ ಬರಬೇಕು.
ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವುದರಲ್ಲಿ ವಿಶ್ವಾಸಿ ಸಿದ್ಧಿಗೆ ಬರಬೇಕು, ಪರಿಪೂರ್ಣತೆಯನ್ನು ಹೊಂದಬೇಕು. ಕರ್ತನಿಗೋಸ್ಕರವಾಗಿ ಸತ್ಕಾರ್ಯಗಳನ್ನು ಮಾಡುವುದರಲ್ಲಿ ವಿಶ್ವಾಸಿಯು ಆ ಪರಿಪೂರ್ಣತೆಗೆ ಬರಬೇಕು. ವಿಶ್ವಾಸಿಗಳ ಅನ್ಯೋನ್ಯತೆಯಲ್ಲಿ, ಆ ಒಂದು ಐಕ್ಯತೆಯಲ್ಲಿ ಜೀವಿಸುವಂಥ ಆ ಒಂದು ಸ್ಥಿತಿಗೆ ವಿಶ್ವಾಸಿ ಪರಿಪೂರ್ಣತೆಯನ್ನು ಹೊಂದಬೇಕು. ಕರ್ತನಿಂದ ಬಲವನ್ನು ಹೊಂದಿಕೊಳ್ಳುವುದರಲ್ಲಿ ವಿಶ್ವಾಸಿ ಪರಿಪೂರ್ಣತೆಯನ್ನು ಮುಟ್ಟಬೇಕು. ಇದರಿಂದಲೇ ಪೌಲನು ಏನು ಹೇಳ್ತಾನೆ, 2 ತಿಮೋತಿ ಓದ್ಬಿಡಿ ಸಿಸ್ಟರ್, ಅದನ್ನ 4ನೇ ಅಧ್ಯಾಯ 7-8. 2 ತಿಮೋತಿ 4ನೇ ಅಧ್ಯಾಯ 7-8. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ಕರ್ತನ ಪ್ರತ್ಯಕ್ಷತೆಯನ್ನು ಪ್ರೀತಿಸಿದಂಥ ಪೌಲನ ಆ ಒಂದು ಸಾಕ್ಷಿಯನ್ನು ನಾವಲ್ಲಿ ನೋಡ್ತೀವಿ. ನಾ ಏನಂತೆ ಓದಿದ್ದ ಬಿಗಿನಿಂಗಲ್ಲಿ, ಶ್ರೇಷ್ಠ ಹೋರಾಟವನ್ನು ನಾವು ಮಾಡಿದ್ದೇನೆ. ಇದು ಕ್ರಿಸ್ತಿಯ ಜೀವಿತ ಒಂದು ಹೋರಾಟವಾಗಿದೆ. ಯಾವುದಕ್ಕೆ? ಕರ್ತನಿಗೆ ಕೊಡುವಂಥ ಪ್ರಿಯಾರಿಟಿ, ಕರ್ತನಿಗೆ ಕೊಡುವಂಥ ಒಂದು ಪ್ರೋಗ್ರೆಸ್, ಕರ್ತನಿಗಾಗಿ ಜೀವಿಸುವಂಥ ಜೀವಿತದಲ್ಲಿ ನೀನು ಪರಿಪೂರ್ಣತೆಯನ್ನು, ಒಂದು ಪರ್ಫೆಕ್ಷನ್ ಹೊಂದುವುದರಲ್ಲಿ ಈ 2022ರಲ್ಲಿ ಈ 3 ಅಂಶಗಳನ್ನು ನಾವು ಪಡ್ಕೊಂಡವರಾಗಿ ಕರ್ತನಿಗಾಗಿ ಜೀವಿಸುವಂತೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. Recording stopped. ವಾಕ್ಯವನ್ನು ನಾವು ಕೇಳುತ್ತಾ ಬಂದೆವು. ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಿಂದ 12ನೇ ವಚನದವರೆಗೆ. ಅಲ್ಲಿ ಕೆಲವು ಆತ್ಮೀಯ 3 ಅಂಶಗಳನ್ನು ನಾವು ತಿಳಿಯುತ್ತಾ ಬಂದೆವು. ಮೊದಲನೇದಾಗಿ ಪ್ರಿಯಾರಿಟಿ ಮತ್ತು ಪ್ರೋಗ್ರೆಸ್ ಮತ್ತು ಪರ್ಫೆಕ್ಷನ್. ಪ್ರಿಯಾರಿಟಿ ಬಗ್ಗೆ ಕೂಡ ನಾವಲ್ಲಿ ಆದಿಕಾಂಡ 6ನೇ ಅಧ್ಯಾಯದ 22ನೇ ವಚನದಲ್ಲಿ ನಾವಲ್ಲಿ ಇಬ್ಬರು, ನೋಹನು ಮತ್ತು ಅಬ್ರಾಮನ ಅವರ ಆ ಒಂದು ಆದ್ಯತೆಯ ಕುರಿತು ನಾವಲ್ಲಿ ಧ್ಯಾನ ಮಾಡ್ತಾ ಬಂದೆವು. ಅದೇ ರೀತಿ ಕೀರ್ತನೆ 12:3ರಲ್ಲಿ ಪ್ರೋಗ್ರೆಸ್, ನಮ್ಮಲ್ಲಿ ಸಫಲತೆಯನ್ನು ಕಾಣುವುದು, ಆತನ ಆತ್ಮೀಕ ಪ್ರಗತಿ ಅದು ಆಗಿದೆ ಎಂಬುದಾಗಿ. ಮತ್ತು 3ನೇದಾಗಿ ನಾವಲ್ಲಿ ಪರ್ಫೆಕ್ಷನ್, ಪರಿಪೂರ್ಣತೆಯ ಜೀವಿತ, 1 ಕೊರಿಂಥ 3:1 ಹಾಗೂ ಇಬ್ರಿಯ 5:11ರಲ್ಲಿ ಈಗ ತಾನೇ ನೋಡಿದವು. ವಿಶ್ವಾಸಿಯ ಪರಿಪೂರ್ಣತೆ ಜೀವಿತ, ಅಲ್ಲಿ ಕೊರಿಂಥ ಸಭೆಯಲ್ಲಿ ಇದ್ದಂಥ ಆ ಒಂದು ನ್ಯೂನತೆಗಳು, ಅದಕ್ಕೆ ಪರಿಪೂರ್ಣವಾಗಿ ನಡ್ಕೊಳ್ಳಿಕ್ಕೋಸ್ಕರ ಪೌಲನಲ್ಲಿ ಆತನು ತಿಳಿಸಿಕೊಂಡು ಬಂದಂಥ ಆ ಒಂದು ಸಂಗತಿ ನಾವಲ್ಲಿ ನೋಡ್ತಾ ಬಂದೆವು. ನಮ್ಮಲ್ಲಿ ಪರ್ಫೆಕ್ಟ್ ಆಗಿರಬೇಕಾದ್ರೆ, ದೇವರಲ್ಲಿ ನಾವು ಸಂಪೂರ್ಣವಾಗಿ ಆತುಕೊಂಡಿರಬೇಕಾದ್ರೆ, ಹೌದು, ಮೊದಲದಾಗಿ ನಮ್ಮಲ್ಲಿ ತಾಳ್ಮೆ ಬೇಕು, ನಮ್ಮಲ್ಲಿ ಪ್ರೀತಿ ಬೇಕು, ನಮ್ಮಲ್ಲಿ ಐಕ್ಯತೆ ಇರಬೇಕು, ನಮ್ಮಲ್ಲಿ ಒಗ್ಗಟ್ಟಿರಬೇಕು. ಯಾಕಂದರೆ ನಾವೆಲ್ಲರೂ ಒಂದೇ ತಂದೆಯಾದ ದೇವರ ಮಕ್ಕಳು, ನಾವು ಸಹೋದರ ಸಹೋದರಿಯರಾಗಿದ್ದೇವೆ. ಒಳ್ಳೆಯ ವಾಕ್ಯವನ್ನು ನಮಗೆ ಈ ದಿನ ಸಭಾ ಹಿರಿಯರು ನಮಗೆ ತಿಳಿಸಿದ್ದಾರೆ. ಇನ್ನು 2022ನೇ ಇಸ್ವಿಯಲ್ಲಿ ನಾವೆಲ್ಲರೂ ಪರಿಪಾಲಿಸಿಕೊಂಡು ಆತನ ಸನ್ನಿಧಾನದಲ್ಲಿ ನಾವು ಜೀವಿಸುವಂತರಾಗಿರೋಣ. ಒಬ್ಬರು ಹೀಗೆ ಭಕ್ತರು ಹೇಳಿದ್ದಾರೆ, ಏನೆಂದರೆ, ಆತನು ಮಾಡಿದ ಉಪಕಾರವನ್ನು ಆತನ ಮಕ್ಕಳಾದ ನಾವು ಅದು ಪ್ರತಿದಿನ ಅದನ್ನು ಆಚರಿಸುವಂಥವ್ರು, ಪ್ರತಿದಿನ ಅದರಂತೆ ನಾವು ನಡ್ಕೊಳ್ಳುವಂಥವ್ರು ಆಗಿರಬೇಕು. ದ ಪರ್ಪಸ್ ಆಫ್ ರಿಮೆಂಬರಿಂಗ್ ದ ಬರ್ತ್, ಡೆತ್, ಬರಿಲ್ ಆ್ಯಂಡ್ ರೆಸರೆಕ್ಷನ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಈಸ್ ನಾಟ್ ಓನ್ಲಿ ಟು ವರ್ಷಿಪ್ ಹಿಮ್ ಆನ್ ಸಂಡೇಸ್, ಬಟ್ ಟು ಬಿ ಇಸ್ ಟ್ರೂ ಬಿಲೀವರ್ಸ್ ಎವ್ರಿ ಡೇ. ನಾವು ವಿಶ್ವಾಸಿಗಳಾಗಿ, ನಿಜವಾದ ದೇವರ ಮಕ್ಕಳಾಗಿ ನಾವು ಅದನ್ನು ದಿನನಿತ್ಯವೂ ನಾವು ಅದನ್ನು ಪರಿಪಾಲಿಸಿಕೊಂಡು ಬರುವಂಥವರು ನಾವಾಗಬೇಕೆಂಬುದಾಗಿ ನಾವಲ್ಲಿ ನೋಡುತ್ತೇವೆ. ಅಲ್ಲಿ ಕೊನೆಯದಾಗಿ ಅಲ್ಲಿ ವಿಷಯ, ನಾನು ಈ ಹೊಸ ವರ್ಷದ ಸಮೀಪಕ್ಕೆ ಬಂದೀವಿ. ಇನ್ನೇನು 3 ಗಂಟೆ 45 ನಿಮಿಷಗಳು ಮಾತ್ರ ಉಳಿದಿದೆ ನಮಗೆ. ಹೌದು, ಅಲ್ಲೂ ಕೂಡ ಒಬ್ಬರು ಪೋಯೆಟ್ ಅವರು ಹೀಗೆ ಅಲ್ಲಿ ಬರೀತಾರೆ, ಹೊಸ ವರ್ಷದ ಒಂದು ಶುಭಾಶಯಗಳೊಂದಿಗೆ ಅವ್ರು ಹೇಳುವಂಥದ್ದು, ಅನದರ್ ಇಯರ್ ಈಸ್ ಡ್ರಾಯಿಂಗ್ ಡಿಯರ್ ಫಾದರ್,
let it be in working or in waiting another year with thee. Another year of progress, another year of praise, another year of praying thy presence all the days. Another year of mercies of faithfulness and grace, another year of gladness in the shining of the face, another year of living upon thy loving breast, another year of trusting of quite happy rest. ಇದು ಅಲ್ಲಿ ಒಂದು ಹೊಸ ವರ್ಷದಲ್ಲಿ ಈ ಎಲ್ಲ ಅಂಶಗಳು ನಮ್ಮಲ್ಲಿ ಮರ್ಸಿ, ನಮ್ಮಲ್ಲಿ ಆ ಪ್ರೋಗ್ರೆಸ್ ಪ್ರಗತಿ ಮತ್ತು ನಮ್ಮಲ್ಲಿ ಆ ಎಲ್ಲ ಸಂಗತಿಗಳನ್ನು ನಾವು ಕಲಿತುಕೊಂಡವರಾಗಿ ಆತನಿಗೋಸ್ಕರ ನಾವು 22ನೇ ವರ್ಷದಲ್ಲಿ ಆತನಿಗೆ ಸಮೀಪಸ್ಥರಾಗಿ ನಾವು ಜೀವಿಸುವಂಥರು ನಾವು ಆಗಿರೋಣ. ದೇವರು ನಮ್ಮೆಲ್ಲರ ಕೂಡ ಕಾರ್ಯ ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈವರೆಗೂ ದೇವರು ನಮ್ಮೆಲ್ಲರನ್ನೂ ಆತನು ಅದ್ಭುತವಾಗಿ ಆತನ ನಡೆಸಿಕೊಂಡು ಬಂದಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವನ್ನು ನಾವು ಸಲ್ಲಿಸುವಂಥರಾಗಿರೋಣ. ಕೊನೆಯದಾಗಿ ಒಂದು ಸಂಗೀತಗಳಲ್ಲಿ 163ನೇ ಸಂಗೀತ ಒಂದು ಚರಣವನ್ನು ನಾವು ಆಡಿಕೊಳ್ಳೋಣ. ಸಂಗೀತಗಳಲ್ಲಿ 163ನೇ ಸಂಗೀತ. ಎಲ್ಲರೂ ದಯಮಾಡಿ ಎದ್ದು ನಿಂತುಕೊಂಡು ನಾವು ಈ ಸಂಗೀತವನ್ನು ನಾವು ಆಡಿಕೊಳ್ಳೋಣ. 1 ಮತ್ತು 3ನೇ ಚರಣವನ್ನು ನಾವು ಆಡಿಕೊಳ್ಳೋಣ. 1 ಮತ್ತು 3. ಬನ್ನಿ ಕೂಡ ಹಾಡುವ ಹರ್ಷದಿಂದ ಗೀತವ, ಮೋಸ ನಷ್ಟ ಕಷ್ಟವು ಎಷ್ಟು ಬಂದು ಇದ್ದರು, ಜೀವದಿಂದ ಈಗಲೂ ಹೊಸ ವರ್ಷ ಕಂಡೆವು, ಹತ್ರವಿದ್ದು ತಂದೆಯು ನಮ್ಮನ್ನೆಲ್ಲ ಕಾದನು, ಬನ್ನಿ ಕೂಡ ಹಾಡುವ ಹರ್ಷದಿಂದ ಗೀತವ. ಕೊನೆಯದಾಗಿ ಕೂತ್ಕೊಳ್ಳಿ ದಯಮಾಡಿ. ಸಭಾ ಹಿರಿಯರು, ಸಭಾ ಸೇವಕರಾದಂಥ ಮೃತ್ಯುಂಜಯ ಅಂಕಲ್ ಅವರು ಕೊನೆಯದಾಗಿ ಕ್ಲೋಸಿಂಗ್ ಪ್ರೇಯರ್ ಮಾಡಿ ಮತ್ತು ಬೆನೆಡಿಕ್ಷನ್ ಅವರು ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಮ್ಮ ಕರ್ತನು, ಒಡೆಯನು, ರಕ್ಷಕನೂ ಆಗಿರುವಂಥ ಕ್ರಿಸ್ತೇಸುವಿನ ಅಮೂಲ್ಯವಾದ ಹೆಸರಿನಲ್ಲಿ ಕರ್ತ, ಈ ವರ್ಷದ ಕಡೆಯ ದಿವಸ 31ನೇ ತಾರೀಕು ಕಡೆ ಸಮಯದಲ್ಲಿ ನಮ್ಮ ವಿಲ್ಸನ್ ಗಾರ್ಡನ್ ಸಭೆಯಲ್ಲಿ ನಾವು ಬಹಳ ದೀನತೆಯಿಂದ, ಬಹಳ
ಕೃತಜ್ಞತೆಯಿಂದ ನಿನಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ಯಾಕೆಂದರೆ ಈ 21ನೇ ವರ್ಷ ಏನೇನೆಲ್ಲ ಆಯಿತು, ಎಷ್ಟೊಂದು ಅವಘಡಗಳು ಉಂಟಾಯಿತು, ಭಯಂಕರವಾದಂಥ ಪ್ರವಾಹ ಬಂತು, ಬಹಳ ಮಂದಿ ಸತ್ತು ಹೋದರು, ಹೊಲ ಗದ್ದೆಗಳು ಪೈರುಗಳು ಎಲ್ಲ ಕೊಚ್ಚಿ ಹೋಯಿತು. ಹೌದು, ಮತ್ತು ಅದರ ಜೊತೆಯಲ್ಲಿ ರೋಗವೂ ಕೂಡ ಉಲ್ಬಣವಾಗ್ತಾ ಬಂತು. ಇಂತಹ ದಿವಸಗಳನ್ನು ನಾವು ದಾಟಿ ಹೋದೆವಲ್ಲ ಸ್ವಾಮಿ. ಆದರೆ ನಮ್ಮ ಕರ್ತನು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಈ ಎಲ್ಲ ಕೇಡು ಗಂಡಾಂತರ ಅಪಾಯ ವಿಪತ್ತುಗಳಿಂದ, ರೋಗ ರುಜಿನಗಳಿಂದ, ಈ ಅಪಾಯದಿಂದ ನಮ್ಮನ್ನು ತಪ್ಪಿಸಿ ಈ ವರ್ಷದ ಈ ಅಂತ್ಯ ದಿವಸಕ್ಕೆ ಆತನು ಬರಮಾಡಿದನಲ್ಲ ಸ್ವಾಮಿ. ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸಿ ಕೊಂಡಾಡುತ್ತೇವೆ ಕರ್ತನೆ. ನಾವು ಎಷ್ಟು ಕೃತಜ್ಞತೆಯನ್ನು ನಾವು ನಿನಗೆ ಸಲ್ಲಿಸಬೇಕೋ ಗೊತ್ತಿಲ್ಲ ಸ್ವಾಮಿ. ಯಾಕೆಂದರೆ ನಿನ್ನ ಕರುಣೆ ಅಷ್ಟು ಅಪಾರವಾಗಿದೆ, ನಿನ್ನ ಕೃಪೆ ಎಷ್ಟೋ ದೊಡ್ಡದಾಗಿದೆ ಸ್ವಾಮಿ. ಅದು ಹಣ ಐಶ್ವರ್ಯಗಳಿಗಿಂತ ಅದು ಮಿಗಿಲಾದಂಥ ಕೃಪೆ ಸ್ವಾಮಿ. ಇವತ್ತು ನಾವು ಉಳಿದಿರುವುದು ನಿನ್ನ ಕೇವಲ ಕೃಪೆಯಿಂದಲೇ ನಾವು ಉಳಿಸಲ್ಪಟ್ಟಿದ್ದೇವೆ ಸ್ವಾಮಿ. ಇದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡಿ ಕೊಂಡಾಡುತ್ತೇವೆ. ನೀನು ಕರ್ತನೆ ನಂಬಿಗಸ್ತನಾಗಿದ್ದುಕೊಂಡು ನಮ್ಮ ಜೀವಿತದಲ್ಲಿ ಇಂತಹ ಭಯಂಕರವಾದ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಕೈ ಹಿಡಿದು ನಮ್ಮನ್ನು ಮೇಲಕ್ಕೆ ಎತ್ತುತ್ತಾ ನೀನು ಬಂದಿದಿ. ನಾವು ಮುಳುಗಿ ಹೋಗದಂತೆ ನಮ್ಮನ್ನು ಕಾಪಾಡಿದಿ, ಕೊಚ್ಚಕ್ಕೋ ಹೋಗದಂತೆ ನಮ್ಮನ್ನು ಕಾಪಾಡಿದಿ. ಹೌದು, ಯಾವುದೇ ಹಾನಿ ಆಗದಂತೆ ನಮ್ಮನ್ನು ಕಾಪಾಡಿದಿ. ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸಿಕೊಂಡಾಡುತ್ತೇವೆ ಸ್ವಾಮಿ. ಕರ್ತ, ಈ ಸಂದರ್ಭದಲ್ಲಿ ನಿನ್ನ ಸಾನ್ನಿಧ್ಯಕ್ಕೆ ನಾವು ಬಂದು ನಿಂತಿದ್ದೇವೆ ಸ್ವಾಮಿ. ಇವತ್ತು ನಾವು ನಿನ್ನ ಆಲಯದಲ್ಲಿ ನಾವು ನಿನ್ನನ್ನು ಸ್ತುತಿಸುತ್ತಾ, ಕೊಂಡಾಡುತ್ತಾ, ಹಾಡುತ್ತಾ, ಆರಾಧನೆ ಮಾಡುತ್ತಾ ಬರುವಂತೆ ನಮ್ಮನ್ನು ನಿಲ್ಲಿಸಿದಿ ಸ್ವಾಮಿ. ಎಷ್ಟೋ ಮಂದಿ ಅವರು ಬಿದ್ದು ಹೋಗಿದ್ದಾರೆ, ಆದರೆ ನಮ್ಮನ್ನಾದರೂ ನೀನು ಎತ್ತಿ ನಿಲ್ಲಿಸಿದ್ದಿ ಸ್ವಾಮಿ. ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸಿ ಕೊಂಡಾಡುತ್ತೇವೆ ಕರ್ತನೆ. ತಂದೆಯಾದ ದೇವರೇ, ಈ ಸಂದರ್ಭದಲ್ಲಿ ನಮ್ಮ ಸಹೋದರು ಹಾಡಿದಂತೆಲ್ಲ ಒಳ್ಳೆಯ ಚಂದವಾದಂಥ ಸಂಗೀತಗಳಿಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕೊಡಲ್ಪಟ್ಟಂಥ ಸಾಕ್ಷಿಗಾಗಿಯೂ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಮತ್ತು ಹಂಚಲ್ಪಟ್ಟಂಥ ವಾಕ್ಯಗಳಿಗಾಗಿಯೂ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಹೌದು, ನಮ್ಮ ಜೀವಿತದಲ್ಲಿ ಆ ಪ್ರಥಮತೆ ಕರ್ತನೆ, ಅದು ನಮಗೆಷ್ಟು ಅತಿ ಅವಶ್ಯಕವಾಗಿದೆ. ನಾವು ಯಾವುದಕ್ಕೆ ಮೊದಲೇ ಸ್ಥಾನವನ್ನು ನಾವು ಕೊಡ್ತಾ ಇದ್ದೇವೆ ಮತ್ತು ಅದರಲ್ಲಿ ನಾವು ಮುಂದುವರಿಯಬೇಕಾಗಿದೆ, ಬೆಳೆಯುತ್ತಾ ಬರಬೇಕಾಗಿದೆ ಮತ್ತು ನಾವು ಪರಿಪೂರ್ಣತೆಗೆ ಬರಬೇಕಾಗಿದೆ. ಇದರಲ್ಲಿ ನಾವು ತಪ್ಪಿ ಹೋಗಿದ್ದೇವೆ. ಕರ್ತನೆ, ನೀನು ನಮ್ಮನ್ನು ಕರುಣಿಸು, ನಮ್ಮನ್ನು ಕೈ ಹಿಡಿದು ನಡೆಸಬೇಕೆಂದು ನಾವು ಪ್ರಾರ್ಥಿಸ್ತೇವೆ. ನೀ ನಮ್ಮನ್ನು ಗದರಿಸು, ನಮ್ಮನ್ನು ಹೊಡೆ, ನಮ್ಮನ್ನು ಎತ್ತಿ ನಿಲ್ಲಿಸು ಸ್ವಾಮಿ. ನೀನು ಗದರಿಸುವಾಗ ನಾವು ಬುದ್ಧಿ ಕಲಿತೇವೆ ಸ್ವಾಮಿ. ನೀನು ಮಾತನಾಡುವಾಗ ನಾವು ಅದನ್ನು ಗಮನಿಸ್ತೇವೆ ಸ್ವಾಮಿ, ಬಲ ಹೊಂದುತ್ತೇವೆ. ದೇವರೇ, ನಿನ್ನ ವಾಕ್ಯದಿಂದ ಈ ವರ್ಷದಲ್ಲಿ ಎಷ್ಟೊಂದು ಕೃಪೆಯನ್ನು ಕೊಟ್ಟು ನಿನ್ನ ವಾಕ್ಯದಿಂದ ನಮ್ಮನ್ನು ಬಲಪಡಿಸ್ತಾ ಬಂದಿದ್ದೀ ಸ್ವಾಮಿ. ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸಿ ಕೊಂಡಾಡುತ್ತೇವೆ ಸ್ವಾಮಿ. ಕರ್ತ, ಈ ವಾಕ್ಯ ಅದು ತೀರದಂಥ ವಾಕ್ಯ, ತೀರಿ ಹೋಗದಂಥ ವಾಕ್ಯ, ಇದು ಸದಾಕಾಲವೂ ಇರುವಂಥ ವಾಕ್ಯ. ಹೌದು, ನಮ್ಮನ್ನು ಎತ್ತಿ ನಿಲ್ಲಿಸುವಂತಹ ವಾಕ್ಯ, ಉದ್ಧಾರ ಮಾಡುವಂತಹ ನಿನ್ನ ವಾಕ್ಯ, ನಿನ್ನ ಬಳಿಗೆ ನಡೆಸುವಂತಹ ನಿನ್ನ ವಾಕ್ಯ. ಓ ಕರ್ತನೆ, ಇಂತಹ ವಾಕ್ಯಗಳು ನೀನು ನಮಗೆ ಕೊಡ್ತಾ ಬಂದಿದ್ದಿ. ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸಿ ಕೊಂಡಾಡುತ್ತೇವೆ ಸ್ವಾಮಿ. ಕೂಡಿ ಬಂದಂತೆಲ್ಲ ನಮ್ಮ ದೇವ ಜನರುಗಳಿಗಾಗಿ ಸ್ತೋತ್ರ, ಎಲ್ಲ ವಿಶ್ವಾಸಿಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ವಿಲ್ಸನ್ ಗಾರ್ಡನ್ ಸಭೆಯ ಪ್ರತಿಯೊಬ್ಬ ವಿಶ್ವಾಸಿಗಳಿಗಾಗಿ ಸ್ತೋತ್ರ ಸ್ವಾಮಿ. ಇವತ್ತು ಎಲ್ಲರೂ ಅನೇಕರು ಬರಬೇಕಾಯಿತು, ಆದರೆ ನಾನಾ ಕಾರಣದಿಂದ ಬರಲಿಕ್ಕಾಗದೆ ಹೋದರೂ ಕೂಡ ಕೆಲವರಾಗಿ ನಾವು ಬಂದಿದ್ದೇವೆ. ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸಿ ಕೊಂಡಾಡುತ್ತೇವೆ ಸ್ವಾಮಿ. ಇವತ್ತು ನಾವು ನಿನ್ನ ಆಲಯದಲ್ಲಿ ನಾವು ಬಂದಿದ್ದೇವೆ. ನಿನ್ನ ಆಲಯದಲ್ಲಿ ನಿನ್ನ ಮೋರೆಯನ್ನು ನಾವು ನೋಡ್ತೇವೆ, ನಿನ್ನ ಶಬ್ದವನ್ನು ನಾವು ಕೇಳ್ತಾ ಬರ್ತೇವೆ. ದೇವರೇ, ಇದೇ ಇಂಥ ಭಾಗ್ಯ ಸ್ವಾಮಿ. ಇದನ್ನು ನಮಗೆ ಕೊಟ್ಟಿದ್ದೀ, ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನೆ, ಈ ಸಭೆಯನ್ನು ನೀನು ಉಳಿಸಿದ್ದೀ, ನಿನ್ನ ನಾಮಕ್ಕೆ ಸ್ತೋತ್ರ. ಈ ಸಭೆಯನ್ನು ನೀನು ಮುಂದಿನ ಈ ವರ್ಷದಲ್ಲಿ ನೀನು ಉದ್ಧಾರ ಮಾಡಬೇಕೆಂದು ನಾವು ಪ್ರಾರ್ಥಿಸ್ತೇವೆ. ನಿಜವಾಗಿಯೂ ಈ ಸಭೆ ಈ ವರ್ಷದಲ್ಲಿ ಒಳ್ಳೆಯ ಪ್ರೋಗ್ರೆಸ್ ಮಾಡ್ತಾ ಬರುವಂತೆ ನೀನು ಸಹಾಯ ಮಾಡಬೇಕೆಂದು
ನಾವು ಪ್ರಾರ್ಥಿಸ್ತೇವೆ. ಒಂದು ಆತ್ಮೀಕವಾದಂಥ ಪ್ರಗತಿ ಬೇಕೇ ಬೇಕು ಸ್ವಾಮಿ. ಅದರೆಂದಿಗೂ ನಾವು ಹಿಂದೆ ಬೀಳದಂತೆ ನಮ್ಮನ್ನು ಕಾಪಾಡಬೇಕೆಂದು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಮತ್ತು ಕರ್ತನೆ ಮೆಚ್ಯೂರಿಟಿಗೂ ಕೂಡ ನಾವು ಬರಬೇಕಾಗಿದೆ ಸ್ವಾಮಿ. ಆತ್ಮೀಕವಾದಂಥ ಆ ಸಿದ್ಧಿ ಎಲ್ಲರಿಗೂ ಬೇಕು. ಅದನ್ನು ನೀನು ನಮ್ಮ ಜನರಿಗೆಲ್ಲರಿಗೂ ನೀನು ಕೊಟ್ಟು ನಡೆಸಬೇಕೆಂದು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೆ, ಇವತ್ತು ನಡೆದಂಥ ಈ ಚಂದವಾದ, ಅಂದವಾದ, ಮನೋಹರವಾದಂಥ ಈ ಕೂಟಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡಿ ಕೊಂಡಾಡುತ್ತೇವೆ. ಹಂಚಲ್ಪಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ. ದೇವರ ವಾಕ್ಯವನ್ನು ಹಂಚಿದಂಥ ಸಹೋದರನ್ನ ಹೇಳುವಾಗ ನೀನು ಆಶ್ವಸಿಸಿ ನಡೆಸಬೇಕೆಂದು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತ, ಹೌದು ಸ್ವಾಮಿ, ನಮ್ಮೆಲ್ಲರೂ ನಿನ್ನ ಚಿತ್ತಕ್ಕೆ ಅರ್ಪಿಸಿಕೊಡ್ತೇವೆ. ನಮ್ಮ ಸಭೆಯೆಲ್ಲ ಪ್ರಾಯ ಹೋದಂಥವರು ಕರ್ತನೆ, ಮತ್ತು ಅನಾರೋಗ್ಯದಲ್ಲಿ ಇರುವಂಥವರು, ಮತ್ತು ಯೌವನಸ್ಥರು, ಚಿಕ್ಕ ಮಕ್ಕಳು ಎಲ್ಲರೂ ನಿನ್ನ ಚಿತ್ತಕ್ಕೆ ಬೆಳಗ್ಗೆ ಈ ಸಾಯಂಕಾಲ ವೇಳೆ ಅರ್ಪಿಸಿಕೊಡ್ತೇವೆ. ಎಲ್ಲರೂ ನೀನು ಕರುಣಿಸಿ ನಡೆಸು ಸ್ವಾಮಿ. ಮುಂದಿನ ವರ್ಷ ನೀನು ಚಿತ್ತವಾದರೆ ಕರ್ತನೆ, ನಾವು ನಿಜವಾಗಿಯೂ ಒಂದು ಉತ್ಸಾಹದಲ್ಲಿ, ಆತ್ಮಿಕ ಉತ್ಸಾಹದಲ್ಲಿ ಸಭೆಯಾಗಿ ನಾವು ಕೂಡಿಕೊಂಡು ಬರುವುದರಲ್ಲಿ ಉತ್ಸಾಹದಿಂದ ಬಂದು ನಿನ್ನನ್ನು ಸ್ತುತಿಸಿ ಆರಾಧಿಸಿ ನಿನ್ನ ವಾಕ್ಯದಲ್ಲಿ ನಾವು ಬೆಳೆಯುತ್ತಾ ಬರುವಂತೆ ನಮ್ಮನ್ನೆಲ್ಲರೂ ನೀನು ನಡೆಸ್ತಾ ಬರಬೇಕೆಂದು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಎಲ್ಲ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಗಳನ್ನು ನಾವು ನಿನಗೆ ಸಲ್ಲಿಸ್ತೇವೆ ಸ್ವಾಮಿ. ಹೀಗೆ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು, ಬೇಡಿದ ಎಲ್ಲ ನಮ್ಮ ಭಿನ್ನಗಳನ್ನು ನಮಗಾಗಿ ತಿರುಗಿ ಬರಲಿಕ್ಕಿರುವಂಥ ಯೇಸು ಕ್ರಿಸ್ತನ ಒಂದೇ ಪವಿತ್ರವಾದ ನಾಮದಲ್ಲಿ ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಪ್ರಾರ್ಥಿಸಿ ಬೇಡ್ಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಈಗ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು, ಸಹವಾಸವು ನಮ್ಮೆಲ್ಲರ ಸಂಗಡ ಈಗಲೂ ಯಾವಾಗಲೂ ಸದಾಕಾಲವೂ ನೆಲೆಯಾಗಿರಲಿ. ಆಮೇನ್, ಆಮೇನ್.